ಟನ್ ಟಣನ್. ಕೊನೆಗೂ ಎಲ್ರಿಗೂ ಗೊತ್ತಾಗಿರುತ್ತೆ, ಕೊನೆಗೂ ಏನು ಎಲ್ರಿಗೂ ಗೊತ್ತಾಗಿರುತ್ತೆ ಏನು ಅಂತಂದ್ರೆ, ತುಂಬಾ ಜನ ಮೆಸೇಜು ಕಮೆಂಟ್ಸ್ ಅಲ್ಲಿ ನಿಮ್ ಬೇಬಿನ ತೋರಿಸಿ, ನಿಮ್ ಹೆಂಡ್ತಿನ ತೋರಿಸಿ ವಿಡಿಯೋದಲ್ಲಿ ಬ್ಲಾಗಲ್ಲಿ ಅಂತ ತುಂಬಾ ಜನ ಕೇಳ್ತಾನೆ ಇದ್ರಿ. ಅದಕ್ಕೋಸ್ಕರನೇ ಕೊನೆಗೂ ನನ್ನ ಬೇಬಿ ಒಂದಿಲ್ಲ. ಬೇಬಿ ಹೇಳು. ಆಕ್ಚುಲಿ ವಿಡಿಯೋ ಮಾಡಿ 3 months ಆಯ್ತಾ ಬಂತು, ನನ್ನ ಡೆಲಿವರಿಗೆ 3 months ಆಯ್ತಾ ಬಂತು. ಇವಾಗ ಬಂದಿದ್ದೀನಿ ವಿಡಿಯೋಗೆ, ನಮ್ಮ ಹಸ್ಬೆಂಡ್ ಕರ್ಕೊಂಡ್ ಬಂದಿರೋದು. ಸೊ ಏನು ಅಂತಂದ್ರೆ, ಹತ್ರ ಡೆಲಿವರಿ ಆಗಿ 3 ತಿಂಗಳಾದಾಗಿಂದ ನನ್ನ ಬೇಬಿನ ಯಾವ ವಿಡಿಯೋ ಬ್ಲಾಗಲ್ಲೂ ನಾನು ತೋರಿಸೇ ಇರಲಿಲ್ಲ, ರೀಲ್ಸಲ್ವೇ ತೋರಿಸೇ ಇರಲಿಲ್ಲ. ಸೊ ಬಟ್ ಹಂಗಂತ ವಿಡಿಯೋ ಮಾಡಿಲ್ಲ ಅಂತೇನಿಲ್ಲ, ಸಿಕ್ಕಾಪಟ್ಟೆ ವಿಡಿಯೋ ಮಾಡಿದ್ವಿ. ಆಕ್ಚುಲಿ ಡೆಲಿವರಿ ಆಗಿ ಮನೆಗೆ ಬರೋದನ್ನ ವಿಡಿಯೋ ಮಾಡಿದೀವಿ, ಅದಾದ್ಮೇಲೆ ಪಾಪುಗೆ ಹೆಸರಿಟ್ಟಿರೋದು ವಿಡಿಯೋ ಮಾಡಿದೀವಿ, ತೊಟ್ಲು ಶಾಸ್ತ್ರದ ವಿಡಿಯೋ ಮಾಡಿದೀವಿ, ಅದಾದ್ಮೇಲೆ ಅಷ್ಟೇ ಅನ್ಸುತ್ತೆ. ಅದೇ ಇನ್ನೊಂದು ಸ್ಪೆಷಲ್ ಯಾವುದೋ ಒಂದು ವಿಡಿಯೋ ಇದೆ. ಓಕೆ ಅದರದ್ದು ವಿಡಿಯೋನು ಇದೆ. ಸೊ ಅದರಲ್ಲಿ ಅದೆಲ್ಲ ವಿಡಿಯೋ ಬರ್ಬೇಕಾ ನೀನು? ಗೊಂಬೆನ್ ತೋರಿಸಲ್ಲ ನಾವು ಸದ್ಯಕ್ಕೆ, ಅಳ್ತಾಳೆ. ಸರಿ ಬಿಡು, ಓಕೆ ಬೇಬಿ, ಸಮಾಧಾನ ಮಾಡೋದು. ಓಕೆ, ಏನು ಅಂತಂದ್ರೆ ಇವತ್ತು ವಿಡಿಯೋ ಏನ್ ಸ್ಪೆಷಲ್ ಅಂತಂದ್ರೆ, ಸ್ಪೆಷಲ್ಲೇ ನನ್ನ ಬೇಬಿ ಬರ್ತ್ಡೇ. ಸೊ ನನ್ನ ಬೇಬಿ ಬರ್ತ್ಡೇ ಪ್ರಯುಕ್ತನೇ ಸೊ ನನ್ನ ಬೇಬಿನ ಹೇಳ್ಕೊಂಡಿದ್ದೆ. ಆ್ಯಕ್ಚುಲಿ ನಾನು ಒಂದು ಒಳ್ಳೆ ಟೈಮಲ್ಲೇ ತೋರಿಸೋಣ ನನ್ನ ಬೇಬಿನ ಅಂತ ಅನ್ಕೊಂಡಿದ್ದೆ, ಬಟ್ ಇದು ಒಳ್ಳೆ ಟೈಮೇ. ಸೊ ನನ್ನ ಬೇಬಿ ಬರ್ತ್ಡೇಗೋಸ್ಕರನೇ ಸೊ ಬೇಬಿನ ಹೇಳಕ್ಕೆ ಬಂದಿದ್ದೀನಿ. ಇವತ್ತು ಅಂದರೆ ಬರ್ತಡೇ ಇವತ್ತಲ್ಲ, ನಾಳೆ ಬರ್ತಡೇ. ಸೊ ಇವತ್ತಿಂದ ಅಂದರೆ ಶಾಪಿಂಗ್ ಎಲ್ಲ ಕರ್ಕೊಂಡು ಹೋಗ್ಬೇಕಲ್ಲ, ಸೊ ನನ್ನ ಬೇಬಿನ ಹಾಗಾಗಿ ರೆಡಿಯಾಗಿದ್ದೀವಿ. ಸೊ ಈಗ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿ ನಾನು ನನ್ನ ಬೇಬಿ ಶಾಪಿಂಗಿಗೆ ಹೋಗ್ತೀವಿ. ನೋಡೋಣ ಏನೆಲ್ಲ ಇರುತ್ತೆ ಇವತ್ತು ನಾಳೆ, ಕಂಪ್ಲೀಟ್ ಯಾವ ಥರ ಇರುತ್ತೆ ದಿನ ಅಂತ ನೀವು ನೋಡಿ. ಸೊ ಈಗ ನಾನು ನನ್ನ ಬೇಬಿ ಶಾಪಿಂಗಿಗೆ ಹೋಗೋಕ್ಕೆ ರೆಡಿನಾ? ಎಲ್ಲೋಗ್ತಿದ್ದೆ, ಅಲ್ಲೆಲ್ಲೋ ನೋಡ್ತಿದ್ದೀನಿ. ಸೊ ಐ ಥಿಂಕ್ ನನ್ನ ಮಗಳು ಅಳ್ತಾವಳೆ ನೋಡಿ, ಸ್ನಾನ ಮಾಡಿಸ್ತವ್ರೆ, ಸೌಂಡ್ ಕೇಳಿಸ್ತೀನಿ ನೋಡಿ. ಕೇಳೋಕ್ಕಾಗಲ್ಲ, ಹಂಗೆ ಅಳ್ತಾ ಇರ್ತಾಳೆ. ಸ್ನಾನ ಯಾರ್ಯಾರು ಗೊತ್ತಾ ಮಾಡಿಸೋದು? ನಮ್ಮ ಅತ್ತೆ ಮತ್ತೆ ಅವಳು ದೊಡ್ಡಮ್ಮ ಅಂದರೆ ನನ್ನ ಬೇಬಿ ಅವ್ರ ಅಕ್ಕ. ರೆಡಿ ಎಲ್ಲಿಗೆ? ಶಾಪಿಂಗ್. ಇಲ್ಲಿ ನೋಡಿ, ನಾವು ಆಟೋದಲ್ಲಿ ನಾನು ನನ್ನ ಬೇಬಿ ಹೋಗ್ತಾ ಇದ್ದೀವಿ. ಬೇಬಿ ಇದು ನಿಂಗೆ ಡೆಲಿವರಿ ಆಗಿ 3 months ಆಗ್ತಾ ಬಂತು. ಸೊ 3 months ಅಲ್ಲಿ ಆ್ಯಕ್ಚುಲಿ ಎಷ್ಟು ಸಲ ಆಚೆ ಬಂದಿದ್ಯಾ? 4 ಸಲ ಬಂದಿದ್ದೀನಿ. ಅದ್ರಲ್ಲಿ 3 ಸಲ ಆಸ್ಪತ್ರೆಗೆ ಬಂದಿದ್ದೀನಿ, ಇನ್ನೊಂದು ಸಲ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸೊ ದೇವಸ್ಥಾನ ಅಂದರೆ ಹಾಸನಾಂಬ ದೇವಸ್ಥಾನ. ಸೊ ಅದರಲ್ಲೂ ನಾವು 3 ಸಲ ಪಾಪು ಜೊತೆ ಇದು ಆಸ್ಪತ್ರೆಗೆ ಅಂತ ಕರ್ಕೊಂಡು ಬಂದಿದ್ದೀವಿ. ಅದರಲ್ಲಿ 1 ಸಲ ಏನೋ ಆಸ್ಪತ್ರೆ ಮುಗಿಸ್ಕೊಂಡು ಉಡುಸ್ಲಮ್ಮ ದೇವಸ್ಥಾನಕ್ಕೆ, ಉಡುಸ್ಲಮ್ಮ ದೇವಸ್ಥಾನಕ್ಕೆ ಬಂದಿದ್ವಿ. ಹಾಸನಾಂಬ ದೇವಸ್ಥಾನನೇ ನಾನು ಇವಳು ಇಬ್ಬರೇ ಸಪ್ರೇಟಾಗಿ ಬಂದಿದ್ದೆ ಹಾಸನಾಂಬ ದೇವಸ್ಥಾನಕ್ಕೆ. ಹಾಗಾಗಿ ಇದು ಈ ಫಸ್ಟ್ ಟೈಮು ಇವಳು ಡೆಲಿವರಿ ಆದಾಗಿಂದ ಆಚೆ ಬರ್ತಾ ಇರೋದು. ಏನಕ್ಕೆ? ಶಾಪಿಂಗ್ಗೆ. ಏನೆಲ್ಲ ತಗೊಂಡ ಪ್ಲಾನಿಂಗ್ ಇದೆ? ಅದೇ ನೀನು ಕೊಟ್ಟರೆ ಎಲ್ಲನೂ ತಗೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೀನು ಏನೇನು ಕೊಡಿಸ್ತೀಯ ನೋಡಬೇಕು. ನೋಡೋಣ ಏನೇನು ತಗೊಂತಾಳೆ ಅಂತ ನೋಡೋಣ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ತಗೊಂತಾಳೆ. ಏನು ಗೊತ್ತಾ, ಇವಳಿಗೆ 3 ತಿಂಗಳಿಂದ ಜೈಲಲ್ಲಿ ಇದ್ದಂಗೆ ಆಗಿದೆ, ಮನೆಯಲ್ಲೇ ರೂಮಲ್ಲೇ ಇದ್ದು. ಸೊ ಇವತ್ತೇನೋ ಹಕ್ಕಿ ಹಾರ್ದಂಗೆ ಆಗ್ತಿದೆ ಇವಳಿಗೆ. ಸೊ ನೋಡೋಣ, ಕಂಪ್ಲೀಟ್ ವಿಡಿಯೋ ನೋಡಿ, ಸಗದಾಗಿರುತ್ತೆ. ಕೊನೆ ತನಕ ನೋಡಿ. ಬರ್ತ್ಡೇ ಆಗಿರ್ಬೋದು, ಪ್ರತಿಯೊಂದು ಫ್ಯಾಮಿಲಿಯವರೆಲ್ಲ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದೆಲ್ಲ ಕಂಪ್ಲೀಟ್ ನೋಡಿ. ಜೈಲಿಂದ ಕಳ್ಳರನ್ನ ಬಿಟ್ಟಾಗ ಹೆಂಗೆ ಆಡ್ತಾರೆ ಹಂಗೆ ಆಡ್ತಾವಳೆ ಖುಷಿಯಾಗಿ. ಇಲ್ಲಿ ನೋಡಿ, ನನ್ನ ಕೈಗೆ ಒಂದು ಕೊಟ್ಟಿದ್ದಾಳೆ, ಅವಳು ಇನ್ನೂ ಸೆಲೆಕ್ಟ್ ಮಾಡ್ತಾನೆ ಇದ್ದಾಳೆ. ನೋಡಿ, ಇಲ್ಲಿ ಚೆಕ್ ಮಾಡೋಕ್ಕೆ ಎಷ್ಟು ಬಟ್ಟೆಗಳು ತುಂಬ್ಕೊಂಡವಳು ನೋಡಿ. ಸದ್ಯಕ್ಕೆ ಈ ಬ್ಯಾಗ್ ಫುಲ್ ಮಾಡಿ ಕೊಟ್ಟಿದ್ದಾಳೆ. ಇನ್ನು ಹುಡುಕ್ತಾ ಇದ್ದಾಳೆ ನೋಡಿ. ಶಾಪಿಂಗ್ ಮುಗಿಸಿ ಬಿಲ್ಲು ಸಮೇತ ಹಾಕ್ಸಾಯ್ತು. ಇನ್ನೊಂದು ಯಾವುದೋ ಒಂದು ಬಟ್ಟೆ ನೋಡಿ ಒಳಗೆ ಹೋಗಿದ್ದಾಳೆ. ನನ್ನ ಶಾಪಿಂಗ್ ಆಯ್ತು ನೋಡಿ, ನಾನು ಬೇಬಿ ಇವಾಗ ಸೆಲೆಕ್ಟ್ ಮಾಡ್ತೇನೆ. ತಗೊಳಪ್ಪ ಬೇಗ ಯಾವುದೋ ಒಂದು. ಆ್ಯಕ್ಚುಲಿ ಏನು ಅಂತಂದರೆ ಕೇಳಿಸುತ್ತೆ ಹತ್ರ ತಾವೆಲ್ಲ ಹೇಳ್ತೀನಿ. ಆ್ಯಕ್ಚುಲಿ ನನ್ನ ಬೇಬಿ ಬರ್ತಡೆಗೆ ನಾನುವೇ ಬಟ್ಟೆಗಳನ್ನ ತಗೊಳ್ತೀನಿ. ಇದ್ರ ವಿಷಯ ಇದೆ, ಆಟೋದಲ್ಲಿ ಹೋಗ್ತಾ ಹೇಳ್ತೀನಿ. ಓಕೆ, ನಂದುವೇ ಶಾಪಿಂಗ್ ಆಯಿತು, ನನ್ನ ಬೇಬಿದುವೇ ಶಾಪಿಂಗ್ ಆಯಿತು. ಇನ್ನು ಉಳಿದಿರೋದು ನಮ್ಮ ಗೊಂಬೆ ಮರಿಗೆ ಬಟ್ಟೆ ತಗೊಳಕ್ಕೆ ಹೋಗ್ತೀವಿ. ನಂದು ನನ್ನ ಬೇಬಿದು ಶಾಪಿಂಗ್ ಮುಗೀತು. ಈಗ ಗೊಂಬೆ ಮರಿಗೆ ಬಟ್ಟೆ ತಗೊಳಕ್ಕೆ ಹೋಗ್ತಾ ಇದ್ದೀವಿ ಅಲ್ಲ? ಗೊಂಬೆ ಮರಿಗೆ ಬೇಕೇ ಬೇಕು ತಾನೆ? ಅಂದರೆ ಗೊಂಬೆ ಮರಿಗೆ ಈಗ ಬಟ್ಟೆ. ಇಲ್ಲಿ ಗೊಂಬೆಗೆ ಶಾಪಿಂಗ್ ಮಾಡ್ತಾ ಇದೀವಿ, ಬಟ್ಟೆಗಳು ನೋಡಿ ತೋರಿಸ್ತಾ ಇದ್ದಾರೆ. ಇನ್ನೇನು ತಗೊಂಡು ಹೊರಡದೆ. ಓಕೆ, ಶಾಪಿಂಗ್ ಎಲ್ಲ ಮುಗೀತು ನೋಡಿ. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೋಗ್ತಾ ಇದ್ದೀವಿ. ಲೇಟ್ ಆಯಿತು. ಎಷ್ಟು ಶಾಪಿಂಗ್ ಎಲ್ಲ ಹೆಂಗಾಯ್ತು? ಚೆನ್ನಾಗಾಯ್ತು, ಗೊಂಬೆಗೂ ಎಲ್ಲರೂ ಆ್ಯಕ್ಚುಲಿ ನಾವು ಯಾವ ಬಟ್ಟೆ ತಗೊಂಡಿದ್ದೀವಿ ಅಂದರೆ, ಇವಳಿಗೆ ಬರ್ತ್ಡೇ ಬಟ್ಟೆ,
ನನ್ನ ಬಟ್ಟೆ ಆಗಿರ್ಬೋದು ಮತ್ತು ಗೊಂಬೆಗೆ ಬಟ್ಟೆ ಯಾವುದು ಅಂತ ಯಾವುದೂ ನಾನು ತೋರ್ಸೋಕ್ಕೋ ಇಲ್ಲ. ನಾಳೆ ಬರ್ತಡೇ ದಿನ ಏನು ವೀಡಿಯೋ ಮಾಡ್ತೀರಲ್ಲ ಆವಾಗಲೇ ತೋರಿಸ್ತೀವಿ ಯಾವ ಬಟ್ಟೆ ತಗೊಂಡಿದ್ದೀವಿ ಅಂತ. ಹಾಗೆ ನಾನು ಫಸ್ಟೇ ಹೇಳಿದ್ದೆ ಏನಂತ, ಇವಳು ಬರ್ತಡೇ ದಿನ ನಾನಾಗಿರೋದು ನನ್ನ ಮಗಳಿಗೆ ಗೊಂಬೆಗಾಗಿರೋದು ಏನಕ್ಕೆ ಬಟ್ಟೆ ತಗೊಂಡ್ವಿ ಅಂತ. ನಾವು ಮೊದಲಿಂದನೂ ಆ್ಯಕ್ಚುಲಿ ನಾನೆಲ್ಲ ಇವಳು ಬಂದಿರೋದು. ಅದು ಹೇಳು ಯಾವ ಥರ ಅಂತ ಹೇಳು ಬೇಬಿ. ಅದೇ ಫಸ್ಟು ನನ್ನ ಬರ್ಡೇ ಟೈಮಲ್ಲಿ ಅವ್ನಿಗೆ ಹೊಸ ಬಟ್ಟೆ ಕೊಡಿಸ್ತಾ ಇದ್ದೆ. ಯಾಕಂದರೆ ಅವ್ನ ಬರ್ಡೇ ಟೈಮಲ್ಲಿ ನಂಗೆ ಹೊಸ ಬಟ್ಟೆ ಕೊಡಿಸ್ಲಿ ಅಂತ. ಅಂದರೆ ಏನಂತಂದರೆ ಇವಾಗ ನಾನು ಹುಟ್ಟಿದಬ್ಬ ದಿನ ನಾನು ಹಿಂಗೆ ಹೊಸ ಬಟ್ಟೆ ಹಾಕೊಂಡಿರ್ತೀನಿ, ಅದೇ ಥರ ಅವನು ನನ್ನ ಹುಟ್ಟಿದಬ್ಬ ದಿನ ಅವನು ಹೊಸ ಬಟ್ಟೆ ಹಾಕೊಳ್ಳಿ ಅಂತ ಅವನಿಗೆ ಹೊಸ ಬಟ್ಟೆ ಕೊಡಿಸ್ತಿದ್ದೆ. ಹಾಗಾಗಿ ಅವನು ಹಬ್ಬದ ದಿನ ನನಗೆ ಕೊಡಿಸ್ತಾ ಇದ್ದ. ಇವಾಗ ನಮ್ಮ ಚಿಕ್ಕ ಮರಿ ಬಂದಿರೋದ್ರಿಂದ ಇವಾಗ ನಮ್ಮಿಬ್ರು ಹುಟ್ಟಿದಬ್ಬಕ್ಕೆ ಅವಳು ಹುಟ್ಟಿದಬ್ಬಕ್ಕೆ ನಾವಿಬ್ರು ತಗೊಳ್ಳೋದು ಆ ಥರನೇ ಈಗ ನಾವು ಹಂಗೆ ಬಂದಿರೋದು. ಮೊದಲು ಹತ್ರ 3 ವರ್ಷದಿಂದನೂ ಹಂಗೇನೆ. ನನ್ನ ಬರ್ತಡೆಗೆ ಇವಳು ಹೊಸ ಬಟ್ಟೆ ತಗೊಳ್ತಾಳೆ. ಅಂದರೆ ಹೆಂಗೆ ಅಂತಂದರೆ ಇವಾಗ ಇವಳು ಬರ್ತಡೆಗೆ ನಾನು ಬಟ್ಟೆನ ಕೊಡಿಸಿದ್ದೀನಿ ಇವಳಿಗೆ, ಸೊ ನನಗೆ ಇವಳು ಕೊಡಿಸ್ತಾಳೆ. ಈಗ ನಮ್ಮ ಗೊಂಬೆಗೂ ಅಷ್ಟೇ ಇವಳೇ ಕೊಡಿಸಿರೋದು. ಸೊ ಈಗ ನೆಕ್ಸ್ಟ್ ಮಂತಲ್ಲಿ ನನ್ನ ಬರ್ತಡೇ ಇದೆ, ಆವಾಗ ಇವಳು ನನಗೆ ಬಟ್ಟೆ ಕೊಡಿಸ್ತಾಳೆ, ನಾನು ಇವಳಿಗೆ ಮತ್ತು ನನ್ನ ಗೊಂಬೆಗೆ ಇಬ್ಬರಿಗೂ ಬಟ್ಟೆ ಕೊಡಿಸ್ಬೇಕು. ಸೊ ಈಗ ಶಾಪಿಂಗ್ ಮುಗೀತು. ಟೈಮ್ ಬಂದು ಇವಾಗ ರಾತ್ರಿ 10 ಗಂಟೆ. ಇನ್ನು 2 ಗಂಟೆಯಲ್ಲಿ 12 ಗಂಟೆ ಆಗುತ್ತೆ. ಸೊ ಒಂದು ಸರ್ಪ್ರೈಸ್ ಆಗಿ ನನ್ನ ಬೇಬಿಗೆ ಸರ್ಪ್ರೈಸ್ ಕೊಟ್ಟು ಕೇಕ್ ಕಟ್ ಮಾಡಿಸೋದು. ಓಕೆ, ಟೈಮ್ ಬಂದು ಈಗ 11:50. ಇನ್ನು 10 ನಿಮಿಷ ಇರೋದು. ಹ್ಯಾಪಿ ಬರ್ತ್ಡೇ ಬೇಬಿ. ನನ್ನ ಬೇಬಿ ಫೇವ್ರೆಟ್ ಫ್ಲೇವರ್ ಚಾಕ್ಲೇಟ್. ಸೊ ನನ್ನ ಬೇಬಿ ಮನೆಯವರೆಲ್ಲ ರೆಡಿ ಇದ್ದಾರೆ. ಹೋಗಿ 12 ಗಂಟೆ ಆಯಿತು ಕರೆಕ್ಟಾಗಿ ನನ್ನ ಬೇಬಿನ ಕರ್ಕೊಬರ್ತೀನಿ. ಓಕೆ, ಏನು ಮಾಡ್ತಿದ್ದಾಳೆ ನೋಡೋಣ. ಮಲ್ಕೊಂಡಿದ್ದಾಳೆ. ಬೇಬಿ ಬಾರೆ ಇಲ್ಲಿ. ಫುಲ್ಲು ಬ್ಲರ್ ಅಂದರೆ ಯಾವ ರೇಂಜಿಗೆ ಬ್ಲರ್ ಇದೆ ಅಂದರೆ. ವಿಶ್ ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ತುಂಬ ಇಲ್ಲ ಮಲ್ಕೊಂಡಿರ್ಲಿಯಾ? ಗಿಫ್ಟ್ ಏನಲ್ಲ ಇದು, ನಿನ್ನ ಕೈಲಿ ಓಪನ್ ಮಾಡ್ಕೊಂಡೆ. ಸೊ ನನ್ನ ಬೇಬಿಗೆ ಗಿಫ್ಟ್ ಏನು ಕೊಡ್ಸಿದ್ದೀನಿ ಅಂತ ನಿಮ್ಗೆ ಇವಾಗ ಬರುತ್ತೆ ನೋಡಿ. ಬೇಬಿ ಹೆಂಗಿತ್ತು ಗಿಫ್ಟು? ಸೂಪರ್ ಆಗೈತೆ. ಸೂಪರ್ ಆಗಿದೆಯಾ? ಮಾಮಿ ಹೆಂಗಿದೆ? ಸೂಪರ್ ಆಗೈತೆ. ಚೆನ್ನಾಗಿ ಕಾಣ್ತೈತಾ ಮಾವ? ಸೂಪರ್ ಆಗಿದೆ. ಹೆಂಗೈತಾ ಪೂರ್ಣ? ಸೊ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ, ನನ್ನ ಮಗಳು ಮುಖ ಒಂದು ಕವರ್ ಆಗಿದೆ ಅಷ್ಟೇ. ನೋಡಿದ್ರಲ್ಲ ನನ್ನ ಬೇಬಿಗೆ 12 ಗಂಟೆಗೆ ಎಬ್ಸಿ ಒಂದು ಸರ್ಪ್ರೈಸ್ನ ಕೊಟ್ಟಿದ್ದು ಯಾವ ಥರ ಇತ್ತು ಅಂತ. ಆ್ಯಕ್ಚುಲಿ ಏನು ಗಿಫ್ಟು ಫೋಟೋ ಏನು ಫ್ರೇಮ್ ನೋಡಿದ್ರಲ್ಲ, ಆ್ಯಕ್ಚುಲಿ ಅದೆಲ್ಲ ಗಿಫ್ಟು. ನಿಜವಾದ ಗಿಫ್ಟು ಇಲ್ಲಿದೆ ನೋಡಿ. ಆ್ಯಕ್ಚುಲಿ ಇದರಲ್ಲಿರೋದು ಗಿಫ್ಟು. ನಿಮಗೆ ಇದರಲ್ಲಿ ಏನಿದೆ ಅಂತ ಗೊತ್ತಾಗಬೇಕಂದ್ರೆ ಕಂಪ್ಲೀಟ್ ವಿಡಿಯೋ ಎಂಡ್ ತನಕ ನೋಡಿ. ಇವತ್ತು ಡೇಟು 28ನೇ ತಾರೀಕು. ಬೇಬಿ ಅಯ್ಯೋ, ವಿಶ್ ಯು ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಏನು ಸ್ಪೆಷಲ್ಲು? ನೀನೇನಾದ್ರು ಮಾಡಿದ್ರೆ ಸ್ಪೆಷಲ್ಲು. ಏನೂ ಇಲ್ಲ ಈ ಸಲ, ಯಾಕೆಂದರೆ ಡೆಲಿವರಿ ಆಗಿದೆಯಲ್ಲ, ಹೊರಗಡೆ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಂತೆ. ಸೊ ಹಾಗಾಗಿ ಏನೂ ಇಲ್ಲ ಅಂತ ಕಣೆ. ಮನೇಲೇನ ಮಾಡಿಸ್ತೀನಿ ಅಂತಿದ್ದೆ. ಅದೇ ಮನೇಲಿ ಊಟ ಮಾಡಿಸ್ತೀನಿ ಇವತ್ತು. ಈ ಸಲ ಮನೇಲೇ ಅಡುಗೆ. ಇಲ್ಲ ರೀ, ಇವರೆಲ್ಲ ಬಂದಿ ಬೆಳಗ್ಗೆನೆ ಓಡ್ ಬಂದವ್ರೆ. ಅಯ್ಯೋ
ಬರ್ತಡೆ ಅದಕ್ಕೆ ಹೇಗೆ ನೀನೇ ದುಡ್ಡು ಕೊಟ್ಟಿದ್ದು ಪಪ್ಪನ ಬರ್ತಡೆ ಬರೋ ಮುಖ ನೋಡಿ, ಬರ್ತಡೆ ಗರ್ಲಿದ್ದು ಖುಷಿ ಅಲ್ಲ, ಬರ್ತಡೆ ಆಂಟಿದ್ದು. ಇದಾಚೆ ಸಾಕು. ಊದದೇನ್ ಬೇಡ ಬಿಡು, ಊದದೇನ್ ಬೇಡ ಬಿಡು. ಯಾರದು ಬಟ್ಟೆ ಇದು? ಗಿಫ್ಟ್ ಅಂತೆ, ಗಿಫ್ಟ್ ಗಿಫ್ಟ್ ಬಂದಿದೆ. ಏನಿದೆ ನೋಡೋಣ ಗಿಫ್ಟ್. ಪೂರ ತೆಗಿಲ್ಲ ಇನ್ನು, ಒಳಗೆಲ್ಲ ತೆಗಿಲ್ಲ ಇನ್ನು, ಒಳಗೆಲ್ಲ ಪೂರ ತೆಗಿ. ಅದು ಬಿಟ್ಟ ಅದು ತೋರ್ಸೋದಿಲ್ಲ ಗಿಫ್ಟ್ ಅಲ್ಲಿ. ಬರೀ ತಿನ್ನೋದಕ್ಕೆ ಓಡ್ತಾಳೆ ಫಸ್ಟ್. ತಿನ್ನೋದಿದ್ರೆ ಸಾಕು, ಫಸ್ಟ್ ಮುಂದೆ ನಿಂತಿರ್ತಾಳಲ್ಲಿ. ವಿ ಶೇಪ್ ಅಲ್ವಾ? ಎಷ್ಟು ಬಟ್ಟೆಗಳಾಯ್ತು? ಸುಮಾರು ಬಟ್ಟೆಗಳಾಯ್ತು ಈ ಸಲ. ಅಲ್ಲ, ಕೇಕ್ ಕಟ್ ಮಾಡಿಸಿ ಕೇಕ್ ಎಲ್ಲಿಗೆ ತಗೊಂಡೋಗ್ತಿದ್ಯಾ ನೀನು? ನಿನ್ ಫೋಟೋ ನೋಡಿ ಬಾರಿ ಚೆನ್ನಾಗಿದೆ. ನಮ್ಮನ್ ಬರ್ತ್ಡೇ ಆಯ್ತಲ್ಲ, ಈಗ ಬರ್ಬಾರ್ದ ನೀನು? ನಾವೆಲ್ಲ ಕೇಕ್ ತಿಂತ ಏನೇ ಅದೇನದು ಕೂದಲು? ನನ್ನ ಬರ್ತಡೇ ಅಂತ ಬೇಬಿ ಎಣ್ಣೆ ಹಚ್ಕೊಡ್ತಾ ಇರೋದು. ಇಲ್ಲಡಿ, ನನ್ನ ಬೇಬಿ ನನ್ನ ಬರ್ತಡೇಗೆ ನನ್ನನ್ನು ಆಟ ಆಡ್ಸೋ ಬದಲು ಗೊಂಬೆನ ಆಟ ಆಡಿಸ್ತಾನೆ. ಅಮ್ಮಂಗ್ ವಿಶ್ ಮಾಡ್ದಾನೆ? ಇಲ್ಲ, ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಗೊಂಬೆ ಮರಿ. ನಾನು ನನ್ನ ಬೇಬಿ ಈಗ ರೆಡಿ ಆಗಿದ್ದೀವಿ. ಸೊ ಈಗ ದೇವಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನಿಜ ಹೇಳ್ಬೇಕು ಅಂದ್ರೆ ಸೀಮಂತದ ದಿನ ಉಂಗ್ರ ಎಲ್ಲ ಬಿಚ್ಚಿದ್ದು. ಅವಾಗ ಈ ಬೆರಳುಗಳೇನಿತ್ತಲ್ಲ, ಇವಳು ಮುಖ ತರ ದಪ್ಪ ಇತ್ತು. ಈಗ ನೋಡಿ, ಇವಾಗ ಕರೆಕ್ಟಾಗಿ ಆಗ್ತಿದ್ಯಾ? ಆದ್ರೂ ಟೈಟ್ ಇದೆಯಾ? ಕರೆಕ್ಟಾಗಿ ಆಗ್ತಿದೆ. ಇವಳಿಗೆ ಉಂಗ್ರಗಳಂದ್ರೆ ಎಲ್ಲಾ ಬೆರಳಿಗೂ ಬೇಕು ಉಂಗ್ರ ಹಾಕೊಳ್ಳೋಕೆ ಇಷ್ಟ ಇವಳಿಗೆ. ನೋಡಿ, ಇವತ್ತು ಹಾಕೊಂತಿರೋದು. ಎಷ್ಟು ತಿಂಗಳಾಯ್ತು ಬಿಚ್ಚಿ? ಸೀಮಂತ ಆಗಿದ್ದು 9ನೇ ತಿಂಗಳಿಗಲ್ವಾ? ಹತ್ರ 4 ತಿಂಗಳಾಯ್ತು. ಖುಷಿ ಆಯ್ತು ಅನ್ಸತ್ತಲ್ಲ? ಅಯ್ಯೋ, ಉಂಗ್ರ ಉಂಗ್ರ ಉಂಗ್ರ. ನಡಿ, ಓಕೆ, ದೇವಸ್ಥಾನಕ್ಕೆ ಹೊರಡೋಣ. ಈಗ ಆಟೋದಲ್ಲಿ ನಾನು ನನ್ನ ಬೇಬಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಯಾವ ದೇವಸ್ಥಾನ? ಶಿವನ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಮದುವೆ ಆಗಿಂತ ಮುಂಚೆನೂ ಶಿವನ್ ಟೆಂಪಲ್ಗೆ ಹೋಗ್ತಾ ಇದೀವಿ. ಯಾಕಂದ್ರೆ ನಾವು ಚೆನ್ನಾಗಿರೋಕ್ಕಾಗಿರ್ಬೋದು ಅಥವಾ ನನ್ನ ಬೇಬಿ ಸಿಗೋಕ್ಕಾಗಿರ್ಬೋದು ಎಲ್ಲ ಶಿವನ ಅನುಗ್ರಹದಿಂದ ಅಂತ ನನ್ನ ನಂಬಿಕೆ. ಹಂಗಾಗಿ ಕರ್ಕೊಂಡು ಹೋಗ್ತಾವ್ನಿ. ಹೌದು, ಹೋಗೋದು ಬೇಡ ಅನ್ಕೊಂಡೆ, ಅದಕ್ಕೆ ಕರ್ಕೊಂಡು ಹೋಗ್ತಾವ್ನೆ. ಹೌದು, ಇವಳಿಗೆ ಶಾಪಿಂಗಿಗೆ ಹೋಗೋಕ್ಕೆಲ್ಲ ಟೈಮ್ ಇರುತ್ತೆ. ದೇವಸ್ಥಾನಕ್ಕೆ ಹೋದ್ರೆ ಬೇಡ ಅಂತ ಮುಚ್ಕೊಂಡು ನಡಿ ಅಂತ ಹೇಳ್ಕೊಂಡು ಈಗ ಹೋಗ್ತಾ ಇದೀವಿ. ದೇವ್ರ ದರ್ಶನ ಮಾಡಿ ಒಂದು ಅಟೆಂಡೆನ್ಸ್ ಹಾಕಿ ಅಲ್ಲಿಂದ ಮನೆಗೆ ಬರ್ತೀವಿ. ಹಿಂದಿರೋದೇ ಈ ದೇವಸ್ಥಾನಕ್ಕೆ, ನಮ್ಮ ಹಾಸನದಲ್ಲಿರೋ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ನನ್ನ ಕಂಪ್ಲೀಟ್ ಲವ್ ಸ್ಟೋರಿ ಬಗ್ಗೆ ಒಂದು ಏನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆಲ್ಲ, ಅದರಲ್ಲಿ ನಾನೊಂದು ಹೇಳಿದ್ದೆ ನಮ್ಮ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಶಿವನ ದೇವಸ್ಥಾನ ಅಂತ. ಅದಿದೆ ಇಲ್ಲೇ. ಆ್ಯಕ್ಚುಲಿ ಇದೇ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ಬೇಕಾದ್ರೆ ನನ್ನ ಬೇಬಿಗೆ ನಾನು ಸರಿಯಾಗಿ ಬೈದು ಅವಳು ಹತ್ಕೊಂಡು ಮನೆಗೆ ಹೋದ್ಮೇಲೆ ಅಲ್ಲಿಂದ ಅವಳು ಕಾಲ್ ಮಾಡಿ ಮೆಸೇಜ್ ಮಾಡಿ ಮಾತುಕತೆ ಆಗಿ ನಂದು ಮತ್ತು ನನ್ನ ಬೇಬಿಯ ಲವ್ ಸ್ಟೋರಿ ಮತ್ತೆ ಕಂಟಿನ್ಯೂ ಆಗಿದ್ದು ಇದೇ ದೇವಸ್ಥಾನದಲ್ಲೇ. ಸೊ ಹಾಗಾಗಿ ನನ್ನ ಬೇಬಿಗೆ ಶಿವ ಅಂದರೆ ಸಿಕ್ಕಾಪಟ್ಟೆ ಅಂದರೆ ಭಯಾನಕ ಇಷ್ಟ. ಭಯಂಕರ ಕೇಳ್ಕೊಂತವಳೆ. ನಿಂಗೆ ಅದು ಹಿಂದ್ಗಡೆ ಸ್ಟೇಜ್ ಏನು ಕಾಣ್ತಿದೆ ನಿಂಗೆ? ಅಲ್ಲಿ ಕ್ಯಾಕರ್ಸ್ ಥೂ ಅಂತ ಹಿಂಗೆ ಉಗ್ದಿದೆ, ನೆನಪಾಗ್ತಿದ್ಯಾ? ಕ್ಯಾಕ್ರಸ್ ಥೂ ಅಂತ ಉಗ್ದಿದ್ದಕ್ಕೆ ಇವತ್ತು ನಾನು ಹಿಂಗಿರೋದು ಗುಜ. ಏನು ಗೊತ್ತಾ, ಅವತ್ತು ಒಂದೇ ದಿನ ಅಷ್ಟೇ ನಾನು ಉಗ್ದಿದ್ದು. ಅದಾದ್ಮೇಲೆ ಇನ್ನು ಜೀವನ ಇಡೀ ನಾನೇ ಉಗ್ಗಿಸ್ಕೊಂಡು ಓಡಾಡ್ತಾ ಇದ್ದೀನಿ. ಅದು ನಮ್ಮ ಹುಡುಗಿರ ಪ್ಲ್ಯಾನ್ ಗೊತ್ತಾಯ್ತಾ? ಒಂದ್ಸಲ ಉಗಿಸ್ಕೊಳ್ಳೋ ತಮ್ಮ ಜೀವನ ಪೂರ್ತಿ ಉಗಿತಾ ಇರೋದು ಗೊತ್ತಾಯ್ತಾ? ಇಷ್ಟೇ, ಏನು ಮಾಡೋಕ್ಕಲ್ಲ. ಮನೆಗೆ ಹೊರಡೋಣ. ಓಕೆ, ಸೊ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಫುಲ್ಲು ಟೆರಸ್ಸಲ್ಲಿದ್ದೀನಿ. ಸೊ ಇಲ್ಲೇನಕ್ಕಿದ್ದೀನಿ ಅಂದರೆ ಸಂಜೆ ನೈಟಿಗೆ ನನ್ನ ಬೇಬಿಗೆ ಸರ್ಪ್ರೈಸ್ ಕೊಡೋಕ್ಕೆ ಡೆಕೋರೇಷನ್ಸ್ ಹೇಳಿದ್ದೆ. ಸೊ ಆಲ್ರೆಡಿ ಬೆಳಗ್ಗೆನೇ ಬಂದು ಎಲ್ಲ ಚೆನ್ನಾಗಿ ರೆಡಿ ಮಾಡ್ತಿದ್ದಾರೆ. ಒಂದು ಸ್ವಲ್ಪ ಹಂಗೆ ಲೈಟಾಗಿ ತೋರಿಸ್ತೀನಿ ಬನ್ನಿ. ನೋಡಿ, ಇನ್ನು ಈಗ ಸ್ಟಾರ್ಟ್ ಆಗಿರೋದು
ಎಲ್ಲ ಬಲೂನ್ಸ್ ಎಲ್ಲ ಎಲ್ಲ ಇಟ್ಟಿದ್ದಾರೆ. ನನ್ನ ಬೇಬಿ ಫೋಟೋ ನೋಡಿ, ಪ್ರೆಗ್ನೆಂಟ್ ಇದ್ದಾಗ ಫೋಟೋ ತೆಗ್ಸಿದ್ದು. ಸೊ ಇನ್ನು ಹೆಂಗೆ ಬರುತ್ತೆ ನೋಡೋಣ. ನನ್ನ ಬೇಬಿ ಏನು ತಿಂದಿದ್ಯಾ? ಊಟ ಮಾಡ್ತಿದ್ದಾಳೆ. ಸೊ ಏನು ಸ್ಪೆಷಲ್ ಏನಿದ್ರು ನೈಟ್ ಸ್ಪೆಷಲು ಇವಾಗ ಮೊಟ್ಟೆ ಸಾರು. ಓಕೆ, ಇವಾಗ ನೋಡಿ ಒಂದಿಷ್ಟು ರೆಡಿಯಾಗಿದೆ ನೋಡಿ, ಕಂಪ್ಲೀಟಾಗಿ ಒಂದಿಷ್ಟು ಬಂದಿದೆ. ಓಕೆ, ಓನರ್ ಬಂದ್ಬಿಟ್ರು. ಹಾಯ್, ಎಲ್ಲೋಗಿದ್ದೀರಿ? ನಮಗೆ ಫ್ರೆಶ್ ಫ್ಲವರ್ಸ್ ಇಷ್ಟ ಅಲ್ಲ, ಬರ್ಡೇ ಅಂದ್ರೆ ಬರೀ ಬಲೂನ್ ಯಾಕೆ, ಫ್ಲೋರಲ್ ಮಿಕ್ಸ್ ಅಲ್ಲಿ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಅಲ್ಲಿ ನೀವು ಪ್ಲಾನ್ ಮಾಡ್ದಂಗೆ ಮಾಡ್ತಾ ಇದ್ದೀವಿ. ಇನ್ನು ಹಾಫ್ ಆಗಿದೆ, ಈವ್ನಿಂಗ್ ಐ ಥಿಂಕ್ ಮ್ಯಾಮ್ ಫುಲ್ ಹ್ಯಾಪಿ ಆಗ್ತಾರೆ ಅನ್ಕೋತೀನಿ ನಮ್ಮ ಕಾನ್ಸೆಪ್ಟ್ ನೋಡಿ. ಖಂಡಿತ. ಓಕೆ ಬ್ರೋ, ಈಗ ನಿಮ್ಮ ಇವೆಂಟ್ಸ್ ಬಗ್ಗೆ ಒಂದೆರಡು ಮಾತಲ್ಲಿ ಹೇಳ್ಬಿಡಿ. ಬ್ರೋ ತಳಿ ಅದಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನನಗೆ ಇವ್ರು ಹೇಗೆ ಸಿಕ್ಕಿದ್ರು ಅಂತಂದರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಸೊ ನನ್ನ ಬೇಬಿ ಬರ್ತ್ಡೇ ಮಾಡಬೇಕು ಅಂತ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡಾಗ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೋಲ್ ಮಾಡ್ತಾನೆ ಇದ್ದೆ. ಯಾವುದಾದ್ರು ಒಂದು ಒಳ್ಳೆ ಪೇಜ್ ಸಿಗತ್ತೆ, ಯಾರು ತುಂಬ ಚೆನ್ನಾಗಿ ಇವೆಂಟ್ಸ್ಗಳು ಮಾಡ್ತಾರೆ ಅಂತ. ಬಟ್ ನನಗೆ ಎಲ್ಲೂ ಸರಿಯಾಗಿ ಸಿಕ್ಕಿರಲಿಲ್ಲ. ನಮ್ಮ ಹಾಸನ್ ವ್ಯೂ ಅನ್ನೋ ಚಾನಲ್ ಇದೆ, ಧರಣಿ ಅಂತ, ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿಕೊಟ್ಟು ಇವರ ಪೇಜ್ ನನಗೆ ಕಳಿಸಿದಾಗ ಸಿಕ್ಕಾಪಡೆ ಇಷ್ಟ ಆಯಿತು. ಅದರಲ್ಲೂ ತುಂಬ ಇಂಪ್ರೆಸಿವ್ ಅನಿಸಿದ್ದು ಬ್ರೋ. ಸೆಲೆಬ್ರಿಟೀಸ್ ಇವೆಂಟ್ಸ್ಗಳೇ ಬೆಜ್ಜಾನ್ ಮಾಡಿದ್ದೀರಾ ನೀವು. ಸೊ ಇನ್ನು ನಿಮ್ಮದು ಬ್ರೋ ಒಂದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿ. ಮತ್ತು ಇದು ಏನಕ್ಕೆ ಕೇಳ್ತಾ ಇದ್ದೀನಿ ಅಂತಂದರೆ, ಈ ವಿಡಿಯೋ ನೋಡ್ಕೊಂಡು ಎಷ್ಟೋ ಜನ ಆರ್ಡ್ರ್ಗಳು ಕೊಡ್ಬೋದು. ಯಾಕಂದರೆ ತುಂಬ ಜನ ಇವಾಗ ನನಗೇನೆ ಕಾಂಟ್ಯಾಕ್ಟ್ಗಳಿದ್ದೆ, ನಾನೇ ತಲೆ ಕೆಡ್ಸ್ಕೊಂಡಿದ್ದೆ. ಬಟ್ ಎಷ್ಟೋ ಜನರಿಗೆ ಗೊತ್ತಾಗಲಿ, ಈಸಿಯಾಗಿ ಸಿಗಲಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಂತ. ನಿಮ್ಮ ಇವೆಂಟ್ಸ್ ಬಗ್ಗೆ, ನಿಮ್ಮ ಟೀಮ್ ಬಗ್ಗೆ ಒಂದು ಮಾತು ಹೇಳ್ಬಿಡಿ. ಸೊ ಥ್ಯಾಂಕ್ ಯು. ಫಸ್ಟ್ ನಮ್ಮ ಸೆಲೆಬ್ರಿಟಿಗಳು ಅಂದರೆ ನಮ್ಮೆಲ್ಲ ಪೀಪಲ್ದು ಇವೆಂಟ್ ಮಾಡೋದ್ರಿಂದ ನಮಗೆ ಫಿಲಮ್ ಆ್ಯಕ್ಟರ್ ಸೆಲೆಬ್ರಿಟಿ ಇವೆಂಟ್ ಸಿಕ್ತು ಅಂತ ಹೇಳ್ಬೋದು. ಆ್ಯಂಡ್ ವಿ ಆರ್ ವೆರಿ ಗ್ಲ್ಯಾಡ್ ನಿಮ್ಮ ಇವೆಂಟ್ ಹೋಸ್ಟ್ ಮಾಡೋ ಚಾನ್ಸ್ ಸಿಕ್ಕಿದೆ ಅಂತ. ದಿಸ್ ಇಸ್ ನರಸಿಂಹ ಭಾರ್ಗವ್ ಫ್ರಮ್ ಸಂಭ್ರಮೇಶನ್ ಇವೆಂಟ್ಸ್. ಸೊ ನಮ್ಮೆಲ್ಲ ಸಕ್ಸಸ್ಗೂ ಕಾರಣ ವಿ ಆರ್ ಹ್ಯಾವಿಂಗ್ ಎ ವಂಡರ್ಫುಲ್ ಟೀಮ್. ಸೊ ಅರೌಂಡ್ 3-4 ಇಯರ್ಸಿಂದ ಮಾಡ್ತಾ ಇದ್ದೀವಿ. ಇವತ್ತು ಕೂಡ ಅಷ್ಟೇ ಮ್ಯಾಮಿಗೆ ಇಷ್ಟ ಆಗುತ್ತೆ ಅನ್ಕೋತೀವಿ. ನಮ್ಮ ಇನ್ಸ್ಟಾ ಪೇಜ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ನಿಮಗೆ ಕೆಳಗಡೆ ಬರುತ್ತೆ. ಸೊ ನಿಮ್ಮ ಮನೇಲಿ ಏನೇ ರೈಟ್ ಫ್ರಮ್ ಬರ್ಡೇ ಟು ವೆಡ್ಡಿಂಗ್ ಯಾವುದೇ ಇರ್ಬೋದು. ಸೊ ಮೇಯ್ನ್ಲಿ ನಮ್ಮನ್ನು ಹಾಸನಲ್ಲಿ ಸೆಲೆಕ್ಟ್ ಮಾಡೋದು ಕಸ್ಟಮೈಸ್ಡ್ ಬೇಕು ಅಂದರೆ, ಅವ್ರಿಗೆ ತುಂಬ ಡೀಟೇಲಿಂಗ್ ಬೇಕು ಅಂದರೆ, ಐ ಥಿಂಕ್ ಒನ್ ಸ್ಟೆಪ್ ಸೊಲ್ಯೂಷನ್. ನಿಮ್ಮ ಮದುವೆ ಡೇಟ್ ಫಿಕ್ಸ್ ಆಯಿತು ಅಂದರೆ ನಮ್ಮ ಹತ್ರ ಬನ್ನಿ. ಖುಷಿಯಾಗಿ ನೀವು ಮದುವೆ ಮಾಡ್ಕೊಂಡು ಹೋಗೋ ತನಕ, ಬರ್ಡೇ ಮಾಡ್ಕೊಂಡು ಹೋಗೋ ತನಕ, ಎನಿ ಹ್ಯಾಪಿ ಇವೆಂಟ್ಸ್ ಆಗಿರ್ಬೋದು, ಒನ್ ಸ್ಟೆಪ್ ಸೊಲ್ಯೂಷನ್ ಇಸ್ ಸಂಭ್ರಮೇಶನ್ ಇವೆಂಟ್ಸ್. ಸೊ ಥ್ಯಾಂಕ್ ಯು. ಹೋಪ್ಫುಲಿ ಇನ್ನೂ ಇವೆಂಟ್ಸ್ ಮಾಡೋಣ ನಿಮ್ಮ ಜೊತೆ ಆ್ಯಂಡ್ ಎಲ್ಲ ನಮ್ಮ ಸೆಲೆಬ್ರಿಟಿ ಪೀಪಲ್ಸ್ ಜೊತೆ. ಎಸ್ಪೆಷಲಿ ಹಾಸನ್ ಅವರಾಗಿರ್ಬೋದು, ಬ್ಯಾಂಗ್ಳೂರ್ ಆಗಿರ್ಬೋದು, ಅದೆರಡು ಮೇಜರ್ ಸಿಟೀಸ್ ನಾವು ಮಾಡ್ತಾ ಇರೋದು. ಸೊ ಹಾಸನ್ ಆ್ಯಂಡ್ ಬ್ಯಾಂಗ್ಳೂರ್ ಪೀಪಲ್ ಯಾರೇ ಆಗಿರ್ಬೋದು, ನಿಮ್ದು ಏನೇ ಇವೆಂಟ್ಸ್ ಇದ್ದರೂ ಕಾಂಟ್ಯಾಕ್ಟ್ ಸಂಭ್ರಮೇಶನ್ ಇವೆಂಟ್ಸ್. ನಾನು ಜಾಸ್ತಿ ಮಾತಾಡಲ್ಲ, ನಮ್ಮ ಪೇಜ್ ವಿಸಿಟ್ ಮಾಡಿ, ನಮ್ಮ ವರ್ಕ್ ಮಾತಾಡುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಬ್ರೋ. ಇವಾಗ ಹೆಂಗೆ ಬರುತ್ತೆ ಇದು ಔಟ್ಪುಟ್ ಎಲ್ಲ? ಬ್ರೋ ಇಟ್ಸ್ ಗೋಯಿಂಗ್ ಗುಡ್, ಬೆಸ್ಟಾಗೇ ಬರುತ್ತೆ ಅಂತ ಅನ್ಕೊಂಡು ಬ್ರೋ. ಇವಾಗ ನಾನು ಫಸ್ಟ್ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಇವಾಗ ನಾನೊಂದು ಹೇಳಿದೆ, ನಂಗೆ ಈ ಥರ ಬೇಕಂತ. ಬಟ್ ನೀವೊಂದಿಷ್ಟು ಸಜೆಸ್ಟ್ ಮಾಡಿದ್ರಿ. ಬಟ್ ಸೀರಿಯಸ್ಲಿ ನಾನು ಅನ್ಕೊಂಡಕ್ಕಿಂತ ಈಗಲೇ ಇನ್ನೂ ಕಂಪ್ಲೀಟೇ ಆಗಿಲ್ಲ, ಆಲ್ರೆಡಿ ನಂಗೆ ಸೂಪರ್ ಅಂತ ಅನಿಸ್ತಾ ಇದೆ. ಇದು ಯಾವ ಥೀಮ್ ಬೇಸ್ಡ್ ಮಾಡ್ತಾ ಇದ್ದೀರಾ? ಸೊ ಮೈನ್ಲಿ ಗರ್ಲ್ಸ್ ಅಂದರೆ ದೇ ಆಲ್ ಲೈಕ್ ಬ್ಯೂಟಿಫುಲ್ ಲ್ಯಾವೆಂಡರ್ ಪಿಂಕ್ ಕಲರ್ಸ್. ಸೊ ಬರ್ಡೇ ಅಂದರೆ ಬರೀ ಬಲೂನ್ ಮಾಡೋದು ಬೇಡ ಅಂತ ವಿ ಆರ್ ಗೋಯಿಂಗ್ ಫಾರ್ ಒರಿಜಿನಲ್ ಫ್ಲವರ್ಸ್, ಬಡ್ಸ್ ಆಗಿರ್ಬೋದು ಆ ಥರ. ಸೊ ದಟ್ ಫ್ರಾಗ್ರೆನ್ಸಸ್ ಇರುತ್ತೆ, ಮ್ಯಾಮ್ಗೂ ಕೂಡ ಫ್ಲೋರಲ್ ಟಚ್ ಇರುತ್ತೆ ಅಂತ. ಸೊ ನೈಟ್ ಆಗೋದ್ರಿಂದ ವಿ ಆರ್ ಪ್ಲ್ಯಾನಿಂಗ್ ಒಂದು ಶಿಮ್ಮರಿ ಬ್ಯಾಕ್ಗ್ರೌಂಡ್ ಸೊ ದಟ್ ಆ ರಿಫ್ಲೆಕ್ಷನ್ ಆ್ಯಂಡ್ ಸ್ಪಾರ್ಕಲ್ಸ್ ಇರಲಿ ಅಂತ. ಸೊ ಇನ್ನೂ ಕಂಪ್ಲೀಟ್ ಆಗಿಲ್ಲ, ನೀವು ನೋಡ್ಬೋದು. ವಿ ಆರ್ ಹ್ಯಾವಿಂಗ್ ಸಮ್ ಬ್ಯೂಟಿಫುಲ್ ಫ್ಲವರ್ಸ್ ತರ್ತಾ ಇದ್ದೀವಿ. ಅದೆಲ್ಲ ಸೆಟಪ್ ಆದಮೇಲೆ ನಾನು ನಿಮಗೆ ತೋರ್ಸೋಕೆ ಇಷ್ಟಪಡ್ತೀನಿ ಬ್ರೋ. ಎಸ್, ನೋಡೋಣ ಕಂಪ್ಲೀಟ್ ಆದ್ಮೇಲೆ ಹೇಗೆ ಕಾಣುತ್ತೆ ಅಂತ. ಹಾಗೆ ಇನ್ನೊಂದು ಏನು ಅಂತಂದ್ರೆ, ಇವ್ರು ನನಗೆ ಕಾಂಟ್ಯಾಕ್ಟ್ ಆದಾಗ ನನಗೆ ಗೊತ್ತಾಯಿತು ನಾನು ಇವರು ಒಂದೇ ಸ್ಕೂಲಲ್ಲೇ ಓದಿದ್ದು. ಆಕ್ಚುಲಿ ಒಂದೇ ಸ್ಕೂಲ್ ಅಂತ ಗೊತ್ತಾಯ್ತು. ಅಂಡ್ ಎಸ್ಪೆಷಲಿ ಡ್ಯಾಡ್ ಏನಿದಾರಲ್ಲ, ಅವ್ರು ನಮಗೆ ತುಂಬಾ ಪರಿಚಯ. ಸೊ ನಾನು ಇವ್ರನ್ನ ನೋಡಿದೆ ಎಲ್ಲಿ ಅಂದ್ರೆ, ಸ್ವರಾಗ ಮ್ಯೂಸಿಕ್ ಅಕಾಡೆಮಿದು ನಮ್ಮ ಫ್ರೆಂಡ್ ಇದು ಸುಹಾನಿಕ್ ಅವ್ರದ್ದು ಪ್ರೋಗ್ರಾಮಲ್ಲಿ. ಇವರು ಈ ರೇಂಜಿಗೆ ಸಖತ್ತಾಗಿ ಮಾತಾಡ್ತಾರೆ ಅಂದರೆ ಮೇಯ್ನ್ ಆಗಿ ನಾನು ಇವ್ರನ್ನ ಆ್ಯಂಕರ್ ಆಗಿ ನೋಡಿದ್ದು. ಅಲ್ಲೇ ಆ್ಯಂಕರ್ ಆಗಿ ಬಂದಿದ್ರಿ ನೀವು. ಕೆರಿಯರ್ ಆ್ಯಂಕರಿಂಗ್ ಸ್ಟಾರ್ಟ್ ಮಾಡಿದ್ವಿ, ಈಗ ಕಂಪ್ಲೀಟ್ ಈವೆಂಟ್ ಪ್ಲಾನಿಂಗ್ ಸೊಲ್ಯೂಷನ್ಸ್. ಇವಾಗ ಒಂದು ಇವೆಂಟ್
ಒಂದು ಇವೆಂಟ್ ಅಂತ ನಿಮಗೆ ಜವಾಬ್ದಾರಿ ಕೊಟ್ಟರೆ A to Z ಆ್ಯಂಕರಿಂಗಿಂದ ಹಿಡಿದು ಪ್ರತಿಯೊಂದು ನಿಮ್ಮಲ್ಲೆಲ್ಲ ಸೊಲ್ಯೂಷನ್ ಇದೆ ಕಂಪ್ಲೀಟ್. ಸೊ ನಾವು ಈಗ ನೀವು ನಮ್ಮ ಪೇಜ್ ನೋಡಿದ್ರೆ ಗೊತ್ತಾಗುತ್ತೆ, ವರ್ಕ್ಸ್ ಆಗಿರ್ಬೋದು, ಇನೋವೇಟಿವ್. ಒಂದು ಸಿಂಪಲ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಬರ್ಡೇ ಆಗಿರ್ಬೋದು, ವೆಡ್ಡಿಂಗ್ಸ್ ಆಗಿರ್ಬೋದು, ರೈಟ್ ಫ್ರಮ್ ನಿಮ್ದೀಗ ಒಂದು ವೆಡ್ಡಿಂಗ್ ಸೆಲೆಕ್ಟ್ ಆಯಿತು, ಇಲ್ಲ ಒಂದು ಬರ್ಡೇ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮದು ಇನ್ವಿಟೇಷನ್ ಪ್ಲ್ಯಾನಿಂಗ್ ಆಗಿರ್ಬೋದು, ಶಾಪಿಂಗ್ ಆಗಿರ್ಬೋದು, ಮೇಜರ್ ಕಮ್ಸ್ ಇಸ್ ಡೆಕೋರ್. ಸೊ ಸುಮ್ಮನೆ ಏನೋ ಡೆಕೋರ್ ಮಾಡೋದಲ್ಲ, ಬಿಕಾಸ್ ನಮಗೆ ಗೊತ್ತು ಈವೆಂಟ್ ಪ್ಲಾನಿಂಗ್ ಅಂದರೆ ನೀವು ಅನ್ಕೋಬೋದು ನಮ್ಗದು ಒಂದು ಇವೆಂಟ್ ಅಂತ ಹಾಗೆ ಥಿಂಕ್ ಮಾಡಲ್ಲ. ನಿಮ್ಮ ಪ್ರತಿ ಇವೆಂಟ್ ಅದು ಲೈಫ್ ಲಾಂಗ್ ಮೆಮೊರೀಸ್. ಸೊ ನಮಗೂ ಕೂಡ ಅದಷ್ಟೇ. ಸೊ ಈ ಒಂದು ಫ್ಲವರ್ ಸೆಲೆಕ್ಷನ್ನಿಂದ ಆಗಿರ್ಬೋದು, ಡೆಕೋರ್, ಆ್ಯಂಕರಿಂಗ್, ಲೈಟಿಂಗ್ ಸೊಲ್ಯೂಷನ್, ಎನಿ ಟೆಕ್ನಿಕಲ್ ಎಂಟ್ರೀಸ್ ಆಗಿರ್ಬೋದು, ಬ್ರೈಡಲ್ ಎಂಟ್ರೀಸ್, ಟ್ರೆಡಿಷ್ನಲ್ ಆಗಿರ್ಬೋದು, ಯಕ್ಷಗಾನ ಎಂಟ್ರೀಸ್ ಆಗಿರ್ಬೋದು, ಫೋಟೋಗ್ರಫಿ, ಎವ್ರಿಥಿಂಗ್ ವಿ ಆರ್ ಹ್ಯಾವಿಂಗ್. ಸೊ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ನಿಮ್ಮ ಮದುವೆ ಸೆಟ್ ಆಗಿದೆ ಅಂದರೆ ನಮ್ಮ ಆಫೀಸಿಗೆ ಬನ್ನಿ. ಸೊ ನಿಮಗೆ ಬೇಕಾಗಿರೋ ಬಡ್ಜೆಟಲ್ಲಿ, ಒಳ್ಳೆ ಕಸ್ಟಮೈಸೇಷನಲ್ಲಿ, ನೀಟಾಗಿ ನಿಮ್ಗೆ ಏನೂ ತಲೆನೋವು ಇಲ್ಲದೆ ಇರೋ ಹಂಗೆ ನೀವು ಆರಾಮಾಗಿ ಮದುವೆ ಮಾಡ್ಕೊಂಡು ಹೋಗೋ ಅಷ್ಟು ಪ್ಲ್ಯಾನ್ ಮಾಡೋ ನಮ್ಮ ಟೀಮ್ ಇದೆ ಫ್ರಮ್ ಸಂಭ್ರಮೇಶನ್ ಇವೆಂಟ್ಸ್. ಸೊ ಬರ್ಡೇ ಪ್ಲ್ಯಾನ್ ಮಾಡ್ತೀರಾ ಅಂದರೆ ಯು ವಿಲ್ ಬಿ ಹ್ಯಾವಿಂಗ್ ಬ್ಯೂಟಿಫುಲ್ ಡೆಕೋರ್ ಸೆಟಪ್ಸ್, ಆ್ಯಂಕರಿಂಗ್ ಆಗಿರ್ಬೋದು, ಲೈವ್ ಫುಡ್ ಕೌಂಟರ್ಸ್, ಕ್ಯಾರೆಕ್ಟರ್ ಆರ್ಟಿಸ್ಟ್. ನಮ್ಮ ಪೇಜ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಆರ್ಟಿಸ್ಟ್, ಬಬಲ್ ಶೋಸ್ ಆಗಿರ್ಬೋದು, ಮ್ಯಾಜಿಕ್ ಶೋ, ಟ್ಯಾಟೂ ಆರ್ಟಿಸ್ಟ್. ಹಾಸನಲ್ಲಿ ಸುಮಾರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾವು. ಅದಕ್ಕೆ ಮೇಜರ್ ಕಾರಣ ಪೀಪಲ್ ವಾಂಟೆಡ್ ನ್ಯೂ ಥಿಂಗ್ಸ್. ಸೊ ಬೆಂಗಳೂರಲ್ಲಾಗಿರ್ಬೋದು, ಬೇರೆ ಕಡೆ ಏನು ಫೇಮಸ್ ಇದೆ ಅದನ್ನು ಇಲ್ಲಿಗೆ ತಂದು ಇಂಪ್ಲಿಮೆಂಟ್ ಮಾಡಿ ವಿ ಆರ್ ಡೂಯಿಂಗ್. ಹೋಪ್ಫುಲಿ ನಿಮಗೂ ಇಷ್ಟ ಆಗುತ್ತೆ ಅನಿಸುತ್ತೆ ಪೇಜಸ್ ಎಲ್ಲ ನೋಡಿದಾಗ. ನೋಡಿ. ಆ್ಯಂಡ್ ಒನ್ ಥಿಂಗ್ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಥರ ಕ್ಲೈಂಟ್ ಆಗಿರ್ಬೋದು, ಬೇರೆಯವರಾಗಿರ್ಬೋದು, ಸೊ ನಮಗೆ ಆ್ಯಕ್ಚುಲಿ ನಮ್ಮ ನಾಲೆಡ್ಜ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ತುಂಬ ಹೆಲ್ಪ್ ಮಾಡಿದ್ದೀರಾ. ಮೇಜರ್ ನಾವು ಏನೇ ಪ್ಲ್ಯಾನ್ ಮಾಡಿದ್ರು ಅದೊಂದು ಸ್ಮಾಲ್ ಟಚ್ ಅವ್ರಿಗೆ ಏನಿಷ್ಟ, ನಾವು ತುಂಬ ಕಲಿತಾ ಇದ್ದೀವಿ. ಹೋಪ್ಫುಲಿ ಇನ್ಮೇಲೆ ಒಂದು ಬ್ಯಾಂಗ್ಳೂರ್ ಆಗಿರ್ಬೋದು, ನಾರ್ತ್ ಇಂಡಿಯಾ ಲೆವೆಲಲ್ಲಿ ಬೆಳೆಸೋವಂಥ ಆಸೆ ನಮಗೂ ಇದೆ ನಮ್ಮ ಈವೆಂಟ್ ಪ್ಲ್ಯಾನನ್ನು. ಸೊ ಖಂಡಿತ ಈ ವಿಡಿಯೋ ಯಾರು ನೋಡ್ತೀರ ಅವರ ಫೋನ್ ನಂಬರು ಮತ್ತು ಇನ್ಸ್ಟಾಗ್ರಾಮ್ ID ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೋಡಿ ಒಂದು ಸಲ ವಿಸಿಟ್ ಮಾಡಿ. ನೀವು ಫಸ್ಟ್ ಫೋನೇ ಮಾಡೋಕ್ಕೆ ಹೋಗ್ಬಿಡಿ, ಇನ್ಸ್ಟಾಗ್ರಾಮ್ ID ಇದೆಯಲ್ಲ ಫಸ್ಟು ವಿಸಿಟ್ ಮಾಡಿ, ನೀವು ನೋಡಿ. ಮತ್ತು ಇದರದ್ದು ಏನು ಡಿಸೈನ್ಸು ಪ್ರತಿಯೊಂದೆಲ್ಲ ಕಂಪ್ಲೀಟ್ ನಾನು ವಿಡಿಯೋ ಎಂಡಲ್ಲಿ ಪ್ರತಿಯೊಂದೂ ತೋರಿಸ್ತೀನಿ. ನೋಡಿ, ನಿಮಗೆ ಖುಷಿ ಆದರೆ ಆಮೇಲೆ ಫೋನ್ ಮಾಡಿ, ಬೇಕಂದ್ರೆ ತೊಂದರೆನೇ ಇಲ್ಲ. ಸೊ ನೋಡೋಣ ಬ್ರೋ. ಖಂಡಿತ ಬ್ರೋ, ನೀವು ಹೇಳಿದ ಮಾತು ನಮ್ಮ ಮಾತನ್ನು ನಂಬೇಡಿ, ಪೇಜಲ್ಲಿ ಹೋಗಿ ನಂಬಿ. ಐ ಥಿಂಕ್ ಹಾಸನಲ್ಲಿ ಓನ್ಲಿ ಫ್ಯೂ ಪೇಜಸ್ ಅನ್ಸುತ್ತೆ ಒಂದು ಗೂಗಲ್ ಇಮೇಜ್ ಇಲ್ಲದೆ ಇರೋದು. ಪ್ರತಿಯೊಂದು ಸ್ವಂತ ವರ್ಕ್ ಮಾತ್ರ ಅಪ್ಲೋಡ್ ಮಾಡಿದ್ದೀವಿ ನಾವು. ಸೊ ವರ್ಕ್ ನೋಡಿ ನಿಮ್ಗೆ ಇಷ್ಟ ಆದರೆ ಬನ್ನಿ ನಮ್ಮ ಹತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತ ಆಲ್ ಇನ್ ಒನ್ ಪ್ಲೇಸ್ ಅನ್ನೋ ಹಾಗೆ ಎಲ್ಲ ಪ್ರತಿಯೊಂದು ಇವ್ರ ಹತ್ರ ಇದೆ. ಸೊ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಒಂದೇ ಒಂದು ನಂಬರ್ ಇದೆಯಲ್ಲ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅದು ಹೇಳಿದ್ನಲ್ಲ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಸೊ ಇವಾಗ ಏನು ಈ ಡಿಸೈನ್ ಏನು ನೋಡಿದ್ದೀರಲ್ಲ, ಸೊ ಇದು ಕಂಪ್ಲೀಟ್ ಇನ್ನು ಕತ್ಲಾಗಲಿ ಕಂಪ್ಲೀಟ್ ಎಂಡ್ ಆಗಲಿ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಭರ್ಜರಿ ಅಡುಗೆ ಆಗ್ತಿದೆ. ಅಮ್ಮ, ನಾನು ಇದು ಏನೋ ಮಟನ್ನು, ನಾಟಿ ಕೋಳಿ, ಬಾಯ್ಲರ್ ಕೋಳಿ, ಆಮೇಲೆ ಫಿಶ್ ತಗೊಂಡು ಕೊಟ್ಟಿದ್ದೀನಲ್ಲ, ಈಗ ಏನೇನು ಆಗ್ತಿದೆ ಹೇಳು. ನಾನು ಹೋಗಿ ನನ್ನ ಹೆಂಡತಿಗೆ ಹೇಳಬೇಕು. ಮಟನ್ ಬಿರಿಯಾನಿ ಆಗ್ತಿದೆ. ಮಟನ್ ಬಿರಿಯಾನಿ ಒಂದು, ನಾಟಿ ಕೋಳಿ ಸಾರು, ಬಾಯ್ಲರ್ ಕೋಳಿ ಚಾಪ್ಸು, ಜೊತೆ ಚಪಾತಿ ಆಗುತ್ತೆ, ಚಪಾತಿ, ಹಾಂ, ರೈಸು, ಆಮೇಲೆ ಫಿಶ್ ಕಬಾಬ್ ಅಲ್ವಾ ಅದು? ಫಿಶ್ ಕಬಾಬ್. ಓಕೆ ಮಮ್ಮಿ, ಶುರು ಹಚ್ಕೊಳ್ಳಿ. ಮಟನ್ ಸಾರು. ಹಾಂ, ಮತ್ತೆ ಏನು ಸಮಾಚಾರ? ಅದು ಕೇಳಕ್ಕೆ ಓಡ್ ಬಂದಿದ್ದೆ. ಇವತ್ತು ನನ್ನ ಬೇಬಿ ಬರ್ತ್ಡೇಗೆ ಏನೇನು ಸ್ಪೆಷಲ್ ಅಡುಗೆ ಆಗ್ತಿದೆ ಗೊತ್ತಾ ಕೆಳಗೆ? ಅದು ನೀನು ಹೇಳ್ಬೇಕು, ನಾನು ಮೇಲೆ ಇದ್ದೀನಲ್ಲ, ನನಗೆ ಗೊತ್ತಿಲ್ಲ, ನೀನು ಹೇಳು. ರೈಸು, ಒಂದು, ಚಪಾತಿ, ಎರಡು ಅಷ್ಟೇ. ಹೋಗು, ಒಂದು ಮೂಲೆ ಕುತ್ಕೊಳ್ಳೋದು ನೀನೇ ತಿನ್ಕೋ. ಆಯ್ತು ಹೇಳ್ತೀನಿ ಲೆಕ್ಕಾಕೋ. ರೈಸು, ಚಪಾತಿ, ಆಮೇಲೆ ಈಗ ಚಪಾತಿಗೆ ಚಿಕನ್ ಗ್ರೇವಿ, ಲೆಕ್ಕಾಗ್ತಿಲ್ಲ, ರೈಸಿಗೆ ನಾಟಿ ಕೋಳಿ ಸಾರು. ನಿಮಗೆ ಫೇವ್ರೆಟ್ ಸುಮಾರು ತಿಂಗಳಿಂದ ಕೇಳ್ತಿದ್ದಾರೆ, ನಂಗೆ ಬೇಕು ಬಿರಿಯಾನಿ ಬೇಕು. ಯಾವ ಬಿರಿಯಾನಿ? ಮಟನ್ ಬಿರಿಯಾನಿ. ಅದಾದ್ಮೇಲೆ ಫಿಶ್ ಕಬಾಬ್. ಅಷ್ಟೇ ಸಾಕು, ಇಷ್ಟು ತಿಂದು ನಾಳೆ ಬೆಳಗ್ಗೆ ಎದ್ದೇಟ್ಗೆ ಅನ್ಕೊಂಡು ಹೋಗೋದೆ.
ಸೊ ಇಷ್ಟೇ. ಇನ್ನೇನು ಅಡುಗೆ ಎಲ್ಲ ರೆಡಿ ಆದ ತಕ್ಷಣ ಹೇಳ್ತೀನಿ ಗುಜು, ಪಟಾಫಟ್ ಅಂತ ಇನ್ನೇನು ರೆಡಿ ಆಗು. ಗೊಂಬೆನ ಎಫ್ಸಿ ಗೊಂಬೆನ ರೆಡಿ ಮಾಡಿಸ್ ಫಸ್ಟ್. ಇನ್ನೇನು ನನ್ನ ಬೇಬಿನ ಕರ್ಕೊಂಡೋಗಿ ಸರ್ಪ್ರೈಸ್ ಕೊಡೋಂಥ ಟೈಮು. ಬಟ್ ಹೆಂಗಾಗಿದೆ ಡೆಕೋರೇಷನ್ ನಾನು ಬಂದು ನೋಡೇ ಇಲ್ಲ. ಹೆಂಗೆ ಆಗಿದೆ ನೋಡೋಣ. ಕರೀಶ್ ಸಕ್ಕದಂದ್ರೆ ಅಲ್ಟಿಮೇಟ್ ಆಗಿ ಬಂದಿದೆ. ಆ್ಯಕ್ಚುಲಿ ನಾನು ಹೆಂಗೆ ನೋಡಿದೆ ಅದೇ ಥರನೇ ನಿಮಗೆ ತೋರಿಸ್ತೀನಿ ನೋಡಿ ಹೆಂಗೆ ಬಂದಿದೆ ಬ್ರೋ. ಅಲ್ಟಿಮೇಟ್ ಆಗಿ ಬಂದಿದೆ. ಸೀರಿಯಸ್ಲಿ ಸಕ್ಕದಾಗಿ ಬಂದಿದೆ. ಯಬ್ಬ ನಾನು ಕೇಳಿದ್ದೆ ಒಂದು, ನೀವು ಮಾಡಿದ್ದೆ ಒಂದು ಆದಂಗಿದೆ. ನಾನು ಸಿಂಪಲ್ ಆಗಿ ಕೇಳಿದ್ದು ಇದು ಒಳ್ಳೆ ಇದು ನಿಮಗೆ ಸಿಂಪಲ್ ಆಗಿ ಗ್ರ್ಯಾಂಡ್ ಆಯ್ತು. ನಾನು ಸಿಂಪಲ್ ಆಗಿ ಕೇಳಿದ್ದು ನೀವು ಈ ರೇಂಜಿಗೆ ಮಾಡಿದ್ದೀರಲ್ಲ. ಎಸ್ಪೆಷಲಿ ನಿಮ್ ಪಾಪು ಫಸ್ಟ್ ಟೈಮ್ ಹೌದು. ಬರ್ಡೇ ಅಟೆಂಡ್ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸೊ ಎಷ್ಟು ಸಾಧ್ಯ ಅಷ್ಟು ನಮ್ಮ ಕೈಲಿ ಪ್ಲಾನ್ ಮಾಡಿ ಈ ಸ್ಪೇಸ್ ಕನ್ಸ್ಟ್ರೈನ್ ಅಲ್ಲಿ ಚೆನ್ನಾಗಿ ಮಾಡಕ್ ಟ್ರೈ ಮಾಡಿದೀವಿ. ಹೋಪ್ಫುಲಿ ನೀವು ಮತ್ತೆ ಮ್ಯಾಮ್ ಲೈಕ್ ಮಾಡಿದೀರಾ ಅನ್ಕೋತೀನಿ ನಮ್ಮ ಸಂಭ್ರಮೇಶನ್ ಈವೆಂಟ್. ಈಗ ಆಂಟಿ ನನ್ನ ಮಗಳು ತುಂಬಾ ಇಷ್ಟಪಡ್ತಾಳೆ. ಇನ್ನೊಂದು 6 ವರ್ಷ ಬಿಟ್ಬಿಟ್ಟು ನಿಮ್ ಮಗಳು ನೋಡಿದಾಗ ಹೌದು ಮೆಮೊರೀಸ್ ಅಲ್ಲಿ ಇರುತ್ತೆ ಅನ್ಕೋತೀನಿ. ಅವತ್ತು ಅವಳ ಬರ್ಡೇ ಇನ್ನೂ ಗ್ರ್ಯಾಂಡ್ ಆಗಿ ಮಾಡಿ. ಗ್ಯಾರಂಟಿ ಖಂಡಿತ. ಸೀರಿಯಸ್ಲಿ ನಿಜವಾಗ್ಲೂ ಯವ್ವ ನನ್ನ ಬೇಬಿ ನೋಡಿದ್ರೆ ಅಯ್ಯೋ ಸಖತ್ತು. ನಾನಂತೂ ಕಾಯ್ತಾ ಇದ್ದೀನಿ. ನೋಡೋಣ ಇನ್ನೇನು ನನ್ನ ಬೇಬಿನ ಬರ್ತೀನಿ ನಾನು. ಬ್ರೋ ಥ್ಯಾಂಕ್ ಯು ಸೋ ಮಚ್. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಸಾಕಾಯ್ತು. ನಾನು ಟು ಬಿ ಫ್ರ್ಯಾಂಕ್ ಸೀರಿಯಸ್ ಆಗಿ ಹೇಳೋದಾದ್ರೆ ಬ್ರೋ, ಇದುವರೆಗೂ ನಾನು ಮದುವೆ ಆದಾಗಿಂದ 3 ವರ್ಷ ಬರ್ಡೇ ಮಾಡಿದ್ದೀನಿ. ಹಾಸನದಲ್ಲೇ 3 ವರ್ಷನೂ ಹಾಸನದಲ್ಲೇ ಮಾಡಿರೋದು. ದಿ ಬೆಸ್ಟ್ ಇದು 4ನೇದು ನಾನು ಮಾಡ್ತಿರೋದು. 4ನೇದು ಇದು. ದಿ ಬೆಸ್ಟ್ ಅಂದರೆ ದಿ ಬೆಸ್ಟ್ ಅಲ್ಟಿಮೇಟಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಥ್ಯಾಂಕ್ ಯು ಒನ್ಸ್ ಅಗೇನ್. ಯಾವುದೇ ರೀತಿ ಬರ್ಡೇಸ್ ಇದ್ರು ಪ್ಲೀಸ್ ಕಾಂಟ್ಯಾಕ್ಟ್ ಸಂಭ್ರಮೇಶನ್ ಈವೆಂಟ್ಸ್. ಆಲ್ ಥ್ಯಾಂಕ್ಸ್ ಟು ಮೈ ವಂಡರ್ಫುಲ್ ಟೀಮ್. ಸೊ ಅವರಿಂದನೇ ಇದೆಲ್ಲ ಕಾರಣ ಅಂತ ಹೇಳ್ತೀನಿ. ನಾನು ಬರೀ ಕ್ಯಾಮ್ರಾ ಮುಂದಿರ್ಬೋದು, ತುಂಬಾ ಜನ ಇದ್ದಾರೆ. ನನ್ನ ಫ್ರೆಂಡ್ ಅಪೂರ್ವ ಅಂತ ಪ್ಲಾನ್ ಮಾಡ್ತಾರೆ, ಮನೋಜ್, ಈ ಥರ ಎಲ್ಲ ತುಂಬಾ ಒಂದು ಬೆಸ್ಟ್ ಟೀಮ್ ಇದೆ ನಮ್ಮ ಹತ್ರ. ಸಿದ್ದು ಭಯ್ಯ, ನವೀನ್ ಅಣ್ಣ ಅಂತ ಎಲ್ಲ ಅವರೆಲ್ಲರ ಒಂದು ಟೀಮ್ ಸಪೋರ್ಟ್ ಇಂದಾನೆ ಈ ತರ ಆಗೋದು. ಯಾಕಂದ್ರೆ ಅದು ಮೆನ್ಷನ್ ಮಾಡ್ಲೇಬೇಕು ನಾನು. ಸುಮ್ಮನೆ ನಾನು ಫ್ರಂಟ್ ಅಲ್ಲಿ ಕ್ಯಾಮ್ರಲ್ಲಿ ಕ್ರೆಡಿಟ್ ತಗೊಂಡ್ರಾಗಲ್ಲ. ಒನ್ಸ್ ಅಗೇನ್ ಆಲ್ ಥ್ಯಾಂಕ್ಸ್ ಟು ಯು ಮೈ ಟೀಮ್. ಈ ವರ್ಕ್ ಇಷ್ಟ ಆಗಿದೆ ಅನ್ನೋದಕ್ಕೆ ಕಾರಣ ಅವ್ರುಗಳೇ. ಯಾರಿಗೆ ಏನೇ ಇವೆಂಟ್ ಇದ್ರು ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಸಂಭ್ರಮೇಶನ್ ಈವೆಂಟ್ಸ್ನ. ನಮ್ಮನ್ನು ಬೆಳ್ಸಕ್ಕೆ ಟ್ರೈ ಮಾಡಿ. ನಾವು ನಿಮ್ಮ ಡೇ ಮೆಮೊರೇಬಲ್ ಮಾಡ್ತೀವಿ. ಥ್ಯಾಂಕ್ ಯು. ಎಸ್ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡೇ ಮಾಡ್ತಾರೆ. ಈ ಥರ ಮಾಡಿದ್ರೆ ಇನ್ನೇನು ಕಾಂಟ್ಯಾಕ್ಟ್ ಮಾಡೋದೇ ಇರ್ತಾರೆ. ಸಖತ್ತಾಗಿದೆ ನೋಡಿದ್ರಲ್ಲ. ಸೊ ಈಗ ನನ್ನ ಬೇಬಿಗೆ ಸರ್ಪ್ರೈಸ್ ಕೊಡೋಂಥ ಸಮಯ. ಓಕೆ ಇವಾಗ ಇಲ್ಲಿ ಯಾರೂ ಇಲ್ಲ. ಸೊ ಕೇಕು ರೆಡಿ ಇದೆ, ಎಲ್ಲ ರೆಡಿ ಇದೆ, ಹಾಗೆ ಗಿಫ್ಟ್ ಕೂಡ ರೆಡಿ ಇದೆ. ನೋಡೋಣ ನನ್ನ ಬೇಬಿ ಯಾವ ಥರ ಇಷ್ಟಪಡ್ತಾಳೆ ಗೊತ್ತಿಲ್ಲ. ಬಟ್ ಇದು 100% ಅವಳಿಗೆ ಇಷ್ಟ ಇದು, ಹಾಗಾಗಿ ತಂದಿದ್ದೀನಿ. ಬಟ್ಟು ಇಲ್ಲೇ ಇಡಬೇಕು. ಆ್ಯಕ್ಚುಲಿ ನನ್ನ ಜೊತೆ ಇಟ್ಕೊಂಡು ಪ್ರತಿಯೊಬ್ಬರೂ ನೋಡ್ತಾರೆ. ಇಲ್ಲೇ ಇಡಬೇಕು. ಎಲ್ಲಿಡೋದು, ಎಲ್ಲಿಡೋಣ ನನಗೂ ಗೊತ್ತಾಗ್ತಿಲ್ಲ. ನಾನು ಫಸ್ಟು ಇದ್ರ ಒಳಗೆ ಇಡೋಣ ಅಂತ ಅಂದ್ಕೊಂಡೆ. ಈ ಥರ ಓಪನ್ ಮಾಡಿ ಇದ್ರ ಒಳಗೆ ಇಡೋಣ ಅಂದ್ಕೊಂಡೆ. ಬಟ್ ಗೊತ್ತಾಗ್ಬಿಡತ್ತೆ ಎಲ್ಲಿಡೋಣ. ಐ ಥಿಂಕ್ ಕೇಕ್ ಹಿಂದ್ಗಡೆ ಇಟ್ಟರುವೆ ಗೊತ್ತಾಗತ್ತೆ. ನೋಡೋಣ ಇದ್ರ ಒಳಗೇ ಇಡೋಣ. ಹಿಂಗೆ ಓಪನ್ ಮಾಡಿ ತೆಗೆದು ಇದ್ರ ಒಳಗೆ ಹಿಂಗೆ ಇಟ್ಟಿರೋಣ ಈ ಥರ. ಎಸ್ ನೋಡೋಣ. ಸೊ ಈ ಥರ ಇಟ್ಟಿರೋಣ. ನೋಡೋಣ ಈಗ ಯಾವ ಥರ ಇರುತ್ತೆ ನೋಡೋಣ. ಯಾರು ಕಣ್ಣಿಡಿತಾರ, ಯಾರು ಕೇಳ್ತಾರ ನೋಡೋಣ. ಅವಾಗಿಂದ ಹಿಂದೋಗಿ. ಓಕೆ ಇದು ನನ್ನ ಬೇಬಿಯ ಬರ್ತಡೇ ಇದು. ಅದಕ್ಕೆ ನನಗೆ ಬರ್ತಡೇ ಇದು ಗೊಂಬೆ ಮ್ಯಾಚಿಂಗ್. ಸೊ ಈಗ ರೆಡಿನಾ? ಕಾಯ್ತಿದ್ದಾಳೆ. ಸೊ ರೆಡಿ ಅಂತೆ. ಈಗ ಫಸ್ಟು ಫ್ಯಾಮಿಲಿ ಮೆಂಬರ್ಸ್ನ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಇನ್ನಂಗೆ ಕರ್ಕೊಂಡು ಬರ್ತೀನಿ. ಓಕೆನಾ? ಗೊಂಬೆನ ರೆಡಿ ಇಟ್ಕೊಂಡಿರು. ಗೊಂಬೆ ಆಯ್ತು ಕಣೆ, ಇನ್ನೊಂದು 5 ನಿಮಿಷ. ಓಕೆ ಈಗ ನಾನು ರೆಡಿಯಾಗಿ ಬಂದಿದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ ಡೋರ್ ಕ್ಲೋಸ್ ಮಾಡಿದ್ದೀನಿ. ಎಲ್ಲರೂ ಬಂದಿದ್ದಾರೆ. ಈಗ ಎಲ್ರೂ ಕರೆಯೋಣ. ಫಸ್ಟ್ ಅವ್ರಗಳ ಎಕ್ಸ್ಪ್ರೆಷನ್ಸ್ ಯಾವ ಥರ ಇರುತ್ತೆ ಅಂತ ನೋಡೋಣ. ಎಲ್ಲರೂ ಇಲ್ಲಿ ನಿಂತಿದ್ದಾರೆ. ಈಗ ಕರೆಯೋಣ. ಎಲ್ಲ ಬನ್ನಿ.
ಹೋಳಿಗೆ ಎಲ್ಲ ಕಡಿಮೆ. ಇದು ಗಿಫ್ಟ್ ಅಲ್ಲಿ ಇಲ್ಲಿದೆ ಗಿಫ್ಟ್. ಕೊನೆಗೂ ಬರ್ತಡೇ ಮುಗೀತು ನೋಡಿ, ಎಲ್ಲ ಮುಗಿಸ್ಕೊಂಡು ಚಲ್ಲಾಪಿಲಿ ಮಾಡಿ ಹೋಗವ್ರೆ. ಇಲ್ಲಿ ಜಾಸ್ತಿ ಹೊತ್ತು ಅಂದರೆ ಟೆರ್ರಸ್ ಅಲ್ವಾ, ಸೊ ತುಂಬ ಕೋಲ್ಡ್ ಇದೆ, ಹಾಗಾಗಿ ಎಲ್ಲ ಕೆಳಗಡೆ ಹೋಗಿದ್ದಾರೆ. ಹಾಗೆ ಟೈಮ್ ಆಗಿದೆ, ಊಟಕ್ಕೆಲ್ಲ ಕೂತಿದ್ದಾರೆ. ಸೊ ಈಗ ಪ್ರತಿಯೊಬ್ಬರ ಹತ್ರನೂ ಇದು ಕೇಳೋಣ, ಏನು ರಿವ್ಯೂಸು ಹೆಂಗೆ ಅನ್ನಿಸ್ತು, ಡೆಕೋರೇಷನ್ ಎಲ್ಲ ಹೆಂಗೆ ಅನ್ನಿಸ್ತು ಅಂತ ಕೇಳೋಣ. ಹಾಗೆ ಗೊತ್ತಾಯ್ತು ಈಗ ಏನು ಅಂತಂದರೆ ಅರ್ಧಕ್ಕೆ ಕಟ್ಟಾಗಿದೆ, ಅಂದರೆ ನಾನು ಏನು ಗಿಫ್ಟ್ ಕೊಟ್ಟಿದ್ದೀನಿ ಅನ್ನೋದಿನ್ನೂ ಯಾರಿಗೂ ಗೊತ್ತಾಗಿಲ್ಲ. ಸೊ 100% ನೋಡಿ, ನಾನು ಹೇಳ್ತಾ ಇದ್ದೀನಿ ಕೊನೆದಂಗ ನೋಡಿ, ತುಂಬ ಚೆನ್ನಾಗಿದೆ. ಸೊ ಇವಾಗ ಫಸ್ಟು ರಿವ್ಯೂಗಳನ್ನ ಕೇಳೋಣ ಎಲ್ಲರ ಹತ್ರನೂ. ಚಿನಿ, ಫಸ್ಟು ಹೆಂಗೆ ಅನ್ನಿಸ್ತು ಡೆಕೋರೇಷನ್ಸ್ ಎಲ್ಲ ಹೆಂಗೆ ಅನ್ನಿಸ್ತು? ಸಕ್ಕತ್ತಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯ್ತಾ? ನಿಮ್ಮ ಅತ್ತಿಗೆಗೆ ಒಂದು ವಿಶ್ ಮಾಡಿಬಿಡು. ವಿಶ್ ಹ್ಯಾಪಿ ಬರ್ತ್ಡೇ ಅತ್ತಿಗೆ. ಡೆಕೋರೇಷನಲ್ಲಿ ಏನು ಇಷ್ಟ ಆಯಿತು? ಫ್ಲವರ್ಸು ಮತ್ತು ಫೋಟೋನೂ ಚೆನ್ನಾಗಿತ್ತು, ಎಲ್ಲ ಇಷ್ಟ ಆಯಿತು. ಎಲ್ಲ ಇಷ್ಟ ಆಯ್ತಾ? ಓಕೆ, ನನ್ನ ತಂಗಿ ಇಷ್ಟೇ ಹೇಳೋದು, ಇದಕ್ಕಿಂತ ಜಾಸ್ತಿ ಏನು ಹೇಳಲ್ಲ. ನಡಿ ಆಚೆ. ಓಕೆ, ನಮ್ಮ ಮಾವನ ಕೇಳೋಣ. ನಮ್ಮ ಮಾವ ಇತ್ತು ಫಸ್ಟ್ ಟೈಮು ನಾನು ನೋಡ್ದಂಗೆ ಟೀ ಶರ್ಟ್ ಹಾಕೊಂಡು ಸ್ಮಾರ್ಟಾಗಿ ಕಾಣ್ತವ್ರು. ಇನ್ನು ಮಾವ, ಡೆಕೋರೇಷನಲ್ಲಿ ಹೆಂಗೆ ಅನ್ನಿಸ್ತು? ತುಂಬ ಚೆನ್ನಾಗಿದೆ. ಇಷ್ಟ ಆಯ್ತಾ? ಇಷ್ಟ. ಮತ್ತು ನಿಮ್ಮ ಮಗಳಿಗೊಂದು ವಿಶ್ ಮಾಡಿ ಹಾರೈಸಿ. ಅತ್ತೆ ಹತ್ರನೇ ಹಂಗೆ ಕೇಳೋಣ. ಮಮ್ಮಿ ಈ ಕಡೆ ಬನ್ನಿ ಸ್ವಲ್ಪ. ಮಮ್ಮಿ, ಡೆಕೋರೇಷನ್ ಎಲ್ಲ ಹೆಂಗೆ ಅನ್ನಿಸ್ತು? ಸೂಪರ್ ಆಗಿತ್ತು, ಡೆಕೋರೇಷನ್ ಸಖತ ಮಾಡಿದ್ರು, ಸಖತ್ತಾಗಿ ಮಾಡಿದ್ದಾರಾ? ಚೆನ್ನಾಗಿ ಇಷ್ಟ ಆಯ್ತು. ಇಷ್ಟ ಆಯ್ತಾ? ನಿಮ್ಮ ಮಗಳಿಗೊಂದು ವಿಶ್ ಮಾಡಿ. ವಿಶ್ ಯು ಹ್ಯಾಪಿ ಬರ್ಡೇ ಸ್ವೀಟಿ ಸರಸ್ವತಿ. ಓಕೆ, ವಿಶ್ ಹ್ಯಾಪಿ ಬರ್ಡೇ ಸ್ವೀಟಿ. ಅಜ್ಜಿ, ಡೆಕೋರೇಷನ್ ಎಲ್ಲ ಹೆಂಗೆ ಅನ್ನಿಸ್ತು? ಚೆನ್ನಾಗೈತೆ ಕಣವ. ಚೆನ್ನಾಗೈತಾ? ಇಷ್ಟ ಆಯ್ತಾ? ನಿಮ್ಮ ಮೊಮ್ಮಗಳಲ್ವಾ ಸ್ವೀಟಿ? ಮೊಮ್ಮಗಳು. ಒಂದು ಹಾರೈಸಿ ನಿಮ್ಮ ಮೊಮ್ಮಗಳಿಗೆ. ಎಲ್ಲ ಚೆನ್ನಾಗಿರ್ಲಿ, 100 ವರ್ಷ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡೋದು. ಓಕೆ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಅಪ್ಪ, ಡೆಕೋರೇಷನ್ ಎಲ್ಲ ಹೆಂಗೆ ಅನ್ನಿಸ್ತು? ಎಕ್ಸಲೆಂಟ್ ಆಗಿದೆ, ಭಾರಿ ಚೆನ್ನಾಗಿ ಮಾಡಿದ್ಯಪ್ಪ. A1 ಸಖತ್ತಾಗಿ ಮಾಡಿದಾರಾ? A1. ಹಂಗೆ ನಿಮ್ಮ ಸೊಸೆಗೊಂದು ವಿಶ್ ಮಾಡಿ. ದೇವರ ಒಳಿಯ ಆರೋಗ್ಯ, ಭಾಗ್ಯ, ಸಂಪತ್ತು, ನೆಮ್ಮದಿ, ಶಾಂತಿ ಎಲ್ಲವನ್ನು ಕೊಟ್ಟು ಕಾಪಾಡಲಿ ದೇವರು. ಓಕೆ, ಥ್ಯಾಂಕ್ ಯು. ಸಂಸಾರ ಕುಟುಂಬ ಆನಂದವಾಗಿರಿ. ಓಕೆ, ಡೆಕೋರೇಷನ್ ಎಲ್ಲ ಹೆಂಗೆ ಅನ್ನಿಸ್ತು? ಸೂಪರ್ ಆಗಿತ್ತು, ಇಷ್ಟು ಸಲ ಡೆಕೋರೇಷನ್ ಮಾಡೋಕ್ಕಿಂತ ಇದು ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಚೆನ್ನಾಗಿ. ಹಂಗೆ ನಿನ್ನ ಸೊಸೆ, ನಿನ್ನ ಮುದ್ದಿನ ಸೊಸೆಗೊಂದು ವಿಶ್ ಮಾಡಿಬಿಡು. ಅವಳು ಹಿಂಗೆ ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಇರಲಿ, ನಿಮ್ಮ ಕುಟುಂಬ ಯಾವಾಗಲೂ ಹಿಂಗೆ ಖುಷಿಯಾಗಿರಲಿ. ಥ್ಯಾಂಕ್ ಯು. ನಮ್ಮ ಸಂತು ಹತ್ರ ಕೇಳೋಣ. ಡೆಕೋರೇಷನ್ ಎಲ್ಲ ಹೆಂಗೆ ಅನ್ನಿಸ್ತು? ಸೂಪರ್ ಆಯಿತು, ಡೆಕೋರೇಷನ್ ಮಾತ್ರ ಚೆನ್ನಾಗಿ ಮಾಡಿದ್ರು. ಮತ್ತೆ ನೀವು ಕೊಟ್ಟಿರೋ ಗಿಫ್ಟ್ ಎಲ್ಲ ಭಾರಿ ಚೆನ್ನಾಗಿತ್ತು, ಎಲ್ಲ ಸಂತೋಷ ಆಯಿತು. ಚೆನ್ನಾಗಿ. ನಿಮಗೆ ಏನು ನಾದ್ನಿ ಆಗ್ಬೇಕವಳು ಏನು? ನಾದ್ನಿ. ವಿಶ್ ಮಾಡಿ. ವಿಶ್ ಯು ಹ್ಯಾಪಿ ಬರ್ತ್ಡೇ ಸ್ವೀಟಿ, ಸ್ವೀಟಿ ಬೇಬಿ. ಓಕೆ, ಈಗ ಇಲ್ಲಿ ಫಸ್ಟ್ ರೌಂಡ್ ನಡೀತಾ ಇದೆ ಊಟ. ಫಸ್ಟ್ ರೌಂಡಲ್ಲಿ ಫಸ್ಟ್ ಪರ್ಸನ್ ಇವರು ಸಂಜೆ 6 ಗಂಟೆಗೆ ಬಂದು ಕೂತಿದ್ರು. ನೀನು ಕೇಕಿಗೆ 5 ಗಂಟೆಗೆ ಬಂದು ಕೂತಿದ್ದೆ ನೀನು. ಭವಿಸು, ಎಲ್ಲಿದೆಯಾ ಭವಿಸು? ಹಾಂ, ಹೇಳು. ಡೆಕೋರೇಷನ್ ಎಲ್ಲ ಹೆಂಗಿತ್ತು? ಚೆನ್ನಾಗಿತ್ತು. ಇಷ್ಟ ಆಯ್ತಾ ನಿಮಗೆ ಡೆಕೋರೇಷನ್? ಬಲೂನು ಎಲ್ಲ ಇಷ್ಟ ಆಯಿತು. ಚಿಕ್ಕಿಗೆ ವಿಶ್ ಮಾಡು. ಹ್ಯಾಪಿ ಬರ್ತ್ಡೇ ಚಿಕ್ಕಿ. ಅಯ್ಯ, ಚೆನ್ನಾಗಿ ಹೇಳ್ತೀಯ ಈಗ ನಿನ್ನ. ಸಾಕು ಕಣ, ಇಷ್ಟು ಹೇಳಿದ್ರೆ ಸಾಕು ನೀನು. ಯೋಸಿತು ಇಲ್ಲಿ. ಡೆಕೋರೇಷನ್ ಹೆಂಗಿತ್ತು? ಸೂಪರ್ ಅನ್ನೋ. ಹೆಂಗಿತ್ತು ಡೆಕೋರೇಷನ್? ನಿನ್ನನ್ನು ನೋಡ್ಕೊಂತಿದ್ಯಾ? ನಾನು ಏನು ಮಾಡಿದೆ ಗೊತ್ತಾ, ಫ್ರಂಟ್ ಕ್ಯಾಮ್ರಾ ಇಟ್ಕೊಂಡು ತಪ್ಪು ಮಾಡಿದೆ ನಾನು. ಹ್ಯಾಪಿ ಬರ್ಡೇ ಚಿಕ್ಕಿ ಅನ್ನು. ಚಿಚ್ಚಿ ಅಲ್ಲ, ಚಿಕ್ಕಿ ಅದು. ಸಾಕೆ. ಇವತ್ತು ತಿನ್ನೋದ್ರಲ್ಲಿ ಬ್ಯುಸಿ ಇದ್ದಾರೆ, ಬಟ್ ಮಾತಾಡ್ತಾರೆ ಇಲ್ವ ಅಂತ ಗೊತ್ತಿಲ್ಲ.
ಡೆಕೋರೇಷನ್ ಎಲ್ಲ ಹೆಂಗೆ ಅನ್ನಿಸ್ತು? ತುಂಬ ಚೆನ್ನಾಗಿತ್ತು ಡೆಕೋರೇಷನ್ಸ್ ಎಲ್ಲ. ನೀನು ಒಳಗಡೆ ಯಾಕೆ ಬಿಡಲಿಲ್ಲ ಅಂತ ಫೈನಲಲ್ಲಿ ನೋಡಾದ ಮೇಲೆ ಗೊತ್ತಾಯಿತು. ತುಂಬ ಚೆನ್ನಾಗಿತ್ತಿಲ್ಲ, ಎಲ್ಲ ಗ್ರ್ಯಾಂಡ್ ಅನ್ನಿಸ್ತಾ? ಸಖತ್ತಾಗಿ. ಮತ್ತೆ ತಮ್ಮ ತಂಗಿಗೆ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಸ್ವೀಟಿ. ಅಷ್ಟೇ ಹೇಳೋದು ಇವರು, ಯಾಕೆ ಹೇಳಿ ಬ್ಯುಸಿ ಇದಾರಲ್ಲ ತಿನ್ನೋದ್ರಲ್ಲಿ. ಡೆಕೋರೇಷನ್ ಎಲ್ಲ ಹೆಂಗೆ ಅನ್ನಿಸ್ತು? ಡೆಕೋರೇಷನ್ ಅದು ತುಂಬ ಸಖತ್ತಾಗಿತ್ತು. ತಾಳ್ತಾಳಿದ್ದು ಬಾಯಿ ಒರೆಸ್ಕೊ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು, ಸೂಪರಾಗಿ ಮಾಡಿದ್ರು. ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ಸರು, ಒಳ್ಳೆ ಗಂಡ ಸಿಕ್ಕಿದ್ದಾರೆ, ಎಲ್ಲ ಚೆನ್ನಾಗಿದೆ. ಸರಿ, ಥ್ಯಾಂಕ್ ಯು. ಸೊ ಇವಾಗ ನೋಡಿದ್ರಲ್ಲ, ಪ್ರತಿಯೊಬ್ಬರಿದ್ದು ರಿವ್ಯೂ ಡೆಕೋರೇಷನ್ ಬಗ್ಗೆ ಆಗಿರೋದು ಅಥವಾ ವಿಶ್ ಮಾಡೋದಾಗಿರೋದು ಪ್ರತಿಯೊಬ್ಬರಿದ್ದು ಹೇಳಿದ್ರು. ಈಗ ನನ್ನ ಬೇಬಿ ಹತ್ರ ಕೇಳೋಣ. ಸೊ ಈಗ ಬೇಬಿ ಹತ್ರ ಕೇಳೋಕ್ಕೂ ಮುಂಚೆ ನಾನು ಏನು ಗಿಫ್ಟ್ ಕೊಟ್ಟೆ ಅಂತ ಇವಾಗ ಬರುತ್ತೆ ನೋಡಿ. ಸಸ್ಪೆನ್ಸ್ ಆಗಿದೆ. ಮುಖ ಎಲ್ಲ ತೆಗೆದು ಓ ಡೈಮಂಡ್ ಯಾ ಡೈಮಂಡ್ ರಿಂಗ್ ಸಖತ್ತಾಯ್ತು. ಸ್ಪೆಷಲ್ ಡೈಮಂಡ್ ಅಪ್ಪ ಅದು. ಎಕ್ಸಲೆಂಟು. ಓಕೆ, ಲಾಸ್ಟ್ ಬೇಬಿ ಬಾಬಾ ಬರ್ತಡೇ ಆಂಟಿ. ನೀನು ಅಂಕಲ್, ಬರ್ತಡೇ ಅಂಕಲ್ಗೆ ಆಂಟಿ ಕರೆಕ್ಟ್ ಆಗಿದೆ. ಏನು ಅಂತಂದರೆ ಬೇಬಿ, ಈಗ ಜಸ್ಟ್ ನಿನ್ನನ್ನು ಕರೆಯೋಕ್ಕಿಂತ ಮುಂಚೆ ಏನು ಗಿಫ್ಟ್ ಕೊಟ್ಟಿದ್ದೆ ಅಂತ ನಾನು ಆಡಿಯನ್ಸಿಗೆಲ್ಲ ತೋರಿಸಿದ್ದೀನಿ. ತೋರಿಸಿದಾ? ನಿನಗೆ ತೋರ್ಸಾಗಿತ್ತು, ಈಗ ಮುಂಚೆ ತೋರಿಸ್ದೆ. ಈಗ ಲಾಸ್ಟ್, ಯಾಕೆಂದ್ರೆ ಎಲ್ರಿದು ಮಾತಾಡಾಯಿತು. ಸೊ ಹೇಳಿದ್ದೀನಿ, ಯಾಕೆಂದ್ರೆ ಕೊನೆ ತನಕ ನೋಡಲಿ ಅಂತ ಏನು ಗಿಫ್ಟ್ ಕೊಟ್ಟಿದ್ದೆ ಅಂತ. ಸೊ ನನ್ನ ಬೇಬಿಗೆ ಹೆಂಗೆ ಅನಿಸ್ತು ಅಂತ ಕೇಳೋಣ. ಫಸ್ಟು ಡೆಕೋರೇಷನ್ ಬಗ್ಗೆ ಹೇಳು. ಡೆಕೋರೇಷನ್ ಮಾತ್ರ ಸೂಪರ್ ಆಗಿತ್ತು. ಅಂದರೆ ನಂಗೂ ತಿರ್ಗಿ ಒಂದು 3 to 3 ಇಯರ್ಸಿಂದ ಮಾಡ್ತಿದ್ದೆ ಬರ್ಡೇ. ಓಕೆ, 3 ಇಯರ್ಸಿಂದ ಮಾಡ್ತಿದ್ದೇನೆ. ಅದರಲ್ಲಿ ಫಸ್ಟ್ ಟೈಮು ಇಷ್ಟು ಸಖತ್ತಾಗಿ ಗ್ರ್ಯಾಂಡಾಗಿ ಬಂದಿರೋದು. ಒಂಥರ ಫಿಲಮಿ ರೇಂಜಿಗೆ ಅನ್ನಿಸ್ತು ನನಗೆ. ಸಖತ್ ಖುಷಿ ಆಯಿತು. ಸಖತ್ ಇಷ್ಟ ಆಯ್ತಾ? ಹೌದು. ಓಕೆ, ಈಗ ಇದ್ರ ಬಗ್ಗೆ ಕೇಳೋಣ. ನಾನು ಫಸ್ಟ್ ಕೊಟ್ಟಿದ್ದು ಗಿಫ್ಟ್ ಅಲ್ಲ ಅಂದರೆ ಒಂದು ಗಿಫ್ಟ್ ಅಂತಾನೆ ಅನ್ಕೋ, ಫೋಟೋ ಫ್ರೇಮು. ನೈಟ್ ಕೊಟ್ಟಿದ್ದ ಅದೇ ಅದನ್ನು ಹೇಳಿದ್ನಲ್ಲ, ಅದೇ ನಂಗೆ ಫೋಟೋ ಫ್ರೇಮ್ಸು ಮತ್ತು ಈ ಥರ ಡ್ರಾಯಿಂಗ್ಸ್ ಅದೆಲ್ಲ ನಿಜವಾಗ್ಲೂ ಇಷ್ಟ ಆಗಲ್ಲ ನನಗೆ. ಏನಕ್ಕಂದರೆ ಯೂಸ್ ಮಾಡೋ ಅಂಥದ್ದು ಕೊಡಬೇಕು, ನಾನು ಯೂಸ್ ಮಾಡಬೇಕು ಅಂಥದ್ದು ಕೊಡಬೇಕು. ಇವನು ಬರೀ ಕೊಡೋದೆಲ್ಲ ಗೊಂಬೆದು, ಮತ್ತು ಒಂದು ಹಿಂಗಂದರೆ ಒಂದು ಫೋಟೋ ಬರುತ್ತೆ, ಹಿಂಗಂದ್ರೆ ಒಂದು ಫೋಟೋ ಬರುತ್ತೆ, ಆ ಥರದೇ ಕೊಡ್ತಾ ಇದ್ದಿದ್ದು. ಫಸ್ಟ್ ಟೈಮು ಒಂದು ಫ್ರೇಮ್ ಕೊಟ್ಟಿದ್ದಕ್ಕೆ ತುಂಬ ಖುಷಿಯಾಗಿತ್ತು. ಯಾಕಂತ ಅದ್ರಲ್ಲಿ ನನ್ನ ಮಗಳಿದ್ಲಲ್ಲ, ಅದಕ್ಕೆ ಸಖತ್ ಖುಷಿ ಆಯಿತು. ನಾನಿದ್ದಿದ್ದು ಅದು ಮನಸ್ಸಲ್ಲಿ. ಓಕೆ, ಈಗ ಡೈಮಂಡ್ ರಿಂಗ್ ಎಷ್ಟು ಖುಷಿ ಆಯಿತು? ಇದೆ ಹೇಳಿ, ಅನ್ಎಕ್ಸ್ಪೆಕ್ಟೆಡ್ ಟಚ್ಚಲ್ಲಿ ಸುಮಾರಷ್ಟಿಂದ ಕೇಳ್ತಿದ್ದೆ ನಂಗೊಂದು ಡೈಮಂಡ್ ರಿಂಗ್ ಬೇಕು, ಡೈಮಂಡ್ ರಿಂಗ್ ಬೇಕು. ಬಟ್ ಡೈಮಂಡಲ್ಲಿ ಏನಾದರೂ ಒಂದು ಮೇಯ್ನು ಡೈಮಂಡ್ ರಿಂಗೇ ಕೇಳ್ತಾ ಇದ್ದಿದ್ದು. ಬಟ್ ಅಲ್ಲಿ ಚಿಕ್ಕ ಬಾಕ್ಸ್ ನೋಡಿದ್ನಲ್ಲ ಗಿಫ್ಟ್ ಆಲ್ರೆಡಿ ಗೊತ್ತಾಯಿತು, ಬಟ್ ಗೋಲ್ಡ್ ಅನ್ಕೊಂಡೆ. ಆಮೇಲೆ ಒಂದು ಮನ್ಸಲ್ಲಿ ಅನ್ನಿಸ್ತಿತ್ತು ಡೈಮಂಡ್ ಇರ್ಬೋದು ಹೆಂಗಿರುತ್ತೆ ಅಂತ. ಡೈಮಂಡ್ ರಿಂಗು ಕೊನೆಗೂ ಸಿಕ್ತು. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಡಿಸೈನ್ ಸಕ್ಕತ್ತಾಯಿತು. ಡಿಸೈನ್ ಸಾಕೋದು ಇಷ್ಟ ಆಯ್ತಾ? ಓಕೆ, ಸರಿ ಬಿಡು, ಪಾಪು ಹೇಳ್ತಿದ್ದಾಳೆ, ಹೋಗು ಸಮಾಧಾನ ಮಾಡು. ಟಾಟಾ. ಸೊ ಕೊನೆಗೂ ನೋಡಿದ್ರಲ್ಲ ಏನು ಗಿಫ್ಟ್ ಕೊಟ್ಟೆ, ಹಾಗೆ ಪ್ರತಿಯೊಬ್ಬರಿದು ರಿವ್ಯೂಗಳೆಲ್ಲ ಹೇಗಿತ್ತು, ಮತ್ತು ನನ್ನ ಬೇಬಿ ಮೇಯ್ನಾಗಿ ಎಷ್ಟು ಖುಷಿ ಪಟ್ಲು ಅಂತ ಪ್ರತಿಯೊಬ್ಬರು ನೋಡಿದ್ರಲ್ಲ. ಇಷ್ಟೇ ನನ್ನ ಬೇಬಿಯ ಬರ್ತ್ಡೇಯ ವ್ಲಾಗ್. ಸೊ ನನಗಂತೂ ತುಂಬಾ ಖುಷಿ ಆಯಿತು ನಿಜವಾಗ್ಲೂ. ಡೆಕೋರೇಷನ್ ಸೀರಿಯಸ್ಲಿ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಅದೇ ಹೇಳಿದ್ನಲ್ಲ, ಆ್ಯಕ್ಚುಲಿ ನಾವು ಬರೀ ಒಂದು ಗಿಫ್ಟ್ ಕೊಟ್ಟರೆ ಆಗಲ್ಲ. ಆ್ಯಕ್ಚುಲಿ ಈ ಥರ ಒಂದು ಡೆಕೋರೇಷನ್ ಮಾಡಿ, ಈ ಥರ ಒಂದು ಬರ್ತ್ಡೇ ಒಂದು ಸೆಲೆಬ್ರೇಟ್ ಮಾಡಿ ಒಂದು ಗಿಫ್ಟ್ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ. ನಾನು ಯಾವಾಗಲೂ ಅದೇ ಹೇಳೋದು, ನಾನು ಫಸ್ಟು ಪ್ರಿಫರೆನ್ಸ್ ಕೊಡೋದೇ ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ. ಸೊ ಅದು ಬಿಟ್ಟರೆ ನಂಗೆ ಬೇರೆ ಯಾವ ಪ್ರಪಂಚನೂ ನನಗೆ ಗೊತ್ತಿಲ್ಲ, ಬೇರೆ ಯಾವ ಪ್ರಪಂಚನೂ ನನಗೆ ಬೇಕಾಗೂ ಇಲ್ಲ. ಸೊ ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ ಅಷ್ಟೇ ನನಗೆ. ಸೊ ಇದೇ ಥರ ಕಂಟೆಂಟ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಇನ್ನು ತುಂಬ ವೀಡಿಯೋಸ್ಗಳು ಆಲ್ರೆಡಿ ಮಾಡ್ಕೊಂಡಿದ್ದೀವಿ, ತುಂಬ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ. ಬಟ್ ಸೀರಿಯಸ್ಲಿ ಒಂದಂತೂ ನಿಜ, ನಿಮ್ಮ ಪ್ರೀತಿಗೆ ನಿಜವಾಗ್ಲೂ ಬೆಲೆ ಕಟ್ಟೋಕ್ಕಾಗಲ್ಲ. ಅಷ್ಟು ಪ್ರೀತಿ ಕೊಡ್ತೀರ. ನಿಮ್ಮ ಕುಟುಂಬದಲ್ಲಿ ನಾನು ಒಬ್ಬ ಅಂತ ತುಂಬ ಇಷ್ಟಪಟ್ಟು ಪ್ರೀತಿ ಮಾಡಿ ಒಂದು ಸಪೋರ್ಟ್ ಮಾಡ್ತೀರಾ. ನಿಮ್ಮ ಮನೆ ಮಗನ ಇದೇ ಥರ ಬೆಳೆಸ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ವೀಡಿಯೋಸ್ಗಳನ್ನ ನಾನು ಮಾಡ್ತಾನೆ ಇರ್ತೀನಿ, ಸಪೋರ್ಟ್ ಮಾಡ್ತಾಯಿರಿ. ಇದೇ ಥರ ನನ್ನ ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪ್ರತಿಯೊಬ್ಬರೂ ನನ್ನ ಬೇಬಿಗೊಂದು ವಿಶ್ ಮಾಡಿಬಿಡಿ, ವಿಶ್ ಹ್ಯಾಪಿ ಬರ್ತ್ಡೇ ಅಂತ ಒಂದು ಕಮೆಂಟ್ ಹಾಕಿಬಿಡಿ.